ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ಯಸ್ತಾತ್ಮೀಯವರಂ ವರಪ್ರದಗುರೋ ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಡಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणैति त्वयगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्यैतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किकेसरी वेदान्ताचार्योर्यो मे सन्निधत्तां सदा हृदि यो नित्यमुच्यतपदाम्बुजयुग्मरुक्मं व्यामोहतस्तरितराणि दिनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यतीन्द्रकृतभाष्यार्थात् व्याख्यानेन दर्शिताः वरं सुदर्शनार्यं तं वन्दे कूलकुलाधिपम्। अद्भुतं येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम्। अद्भुतं यस्य विक्रान्तं वेदवीथीविशोधने अपरं निगमान्तार्क्यं प्रपद्ये वीरराघवम्। अतसी गुच्छसच्छायमञ्चितोरस्थलं श्रिया अञ्जनाचलशृङ्गारमञ्जलिर्मम गाहताम्। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। रामानुजाय नमः। ಶ್ವೇತಾಶ್ವತರೋಪನಿಷತ್ತಲ್ಲಿ 3ನೇ ಅಧ್ಯಾಯ, ಅದರಲ್ಲಿ 4 ಮಂತ್ರಗಳ ಅರ್ಥವನ್ನ ನೋಡಿದ್ವಿ. ಈಗ ಮುಂದಿನ ಮಂತ್ರ. ಯಾತೆ ರುದ್ರ ಶಿವಾ ತನೂಃ ಅಘೋರ ಪಾಪಕಾಶಿನಿ ತಯಾ ನಸ್ತನ್ವಾ ಶಂತಮಯ ಗಿರಿಶಂತಾಭಿಚಾಕಶೀಃ. ಯಾತೆ ರುದ್ರ ಶಿವಾ ತನೂಃ ಅಘೋರ ಪಾಪಕಾಶಿನಿ ತಯಾ ನಸ್ತನ್ವಾ ಶಂತಮಯ ಗಿರಿಶಂತಾಭಿಚಾಕಶೀಃ ಅಂತ ಮಂತ್ರ. ಈ ಮಂತ್ರಗಳಿಗೆಲ್ಲ ಸ್ವಲ್ಪ ವಿಶೇಷವಾದ ಅರ್ಥವನ್ನು ಹೇಳ್ತಾರೆ, ಪ್ರಕರಣಕ್ಕೆ ಅನುಗುಣವಾಗಿಯೂ ಮತ್ತೆ ಪೂರ್ವಾಪರ ಮಂತ್ರಗಳಿಗೆ ಅನುಗುಣವಾಗಿ ಅರ್ಥವನ್ನ ಅದಕ್ಕೆ ಮಾಡ್ತಾರೆ ಇಲ್ಲಿ ವ್ಯಾಖ್ಯಾನದಲ್ಲಿ. ಅದೃಷ್ಟಪೂರ್ವಂ ಕೃಷಿತೋಸ್ಮಿ ದೃಷ್ಟ್ವಾ ಭಯೇನ ಚ ಪ್ರವ್ಯಥಿತಂ ಮನೋಮೇ. ಇದು ಅರ್ಜುನ ಹೇಳುವ ಮಾತು. ವಿಶ್ವರೂಪವನ್ನು ನೋಡಿ ಕೃಷ್ಣನಿಗೆ, ತದೇವ ಮೇ ದರ್ಶಯ ದೇವರೂಪಂ ಪ್ರಸೀದ ದೇವೇಶ ಜಗನ್ನಿವಾಸ ಅಂತ ಹೇಳಿ ವಿಶ್ವರೂಪವನ್ನು ನೋಡಿ ಭಯಪಟ್ಟು ಅರ್ಜುನನು, ನಿನ್ನ ಮೊದಲನಿದ್ದಂತಹ ಒಂದು ಪ್ರಶಾಂತವಾದ ಒಂದು ರೂಪವಿತ್ತಲ್ಲ, ಅದನ್ನು ನನಗೆ ತೋರಿಸು. ಇದೆಲ್ಲ ನನಗೆ ಬಹಳ ಭಯವಾಗಿದೆ, ಬಹಳ ಸಂತೋಷವಾಯಿತು. ಅದೃಷ್ಟವಾದ ಮೊದಲು ಎಂದು ಕಾಣದಂತಹ ರೂಪವನ್ನು ನೋಡಿದೆ, ಆದರೆ ಅದೇ ರೀತಿಯಲ್ಲಿ ನನಗೆ ಸಂತೋಷದ ಜೊತೆ ಭಯವೂ ಆಗ್ಬಿಟ್ಟಿದೆ. ಆದ್ದರಿಂದ ನಿನ್ನ ಹಿಂದಿನ ರೂಪವನ್ನೇ ನನಗೆ ತೋರಿಸು ಅಂತ ಪ್ರಾರ್ಥಿಸ್ತಾನೆ. ವ್ಯತಿರಿಕ್ತ ಸೌಮ್ಯ ದಿವ್ಯಮಂಗಳ ವಿಗ್ರಹ ವಿಶಿಷ್ಟತೆಯ ಭಗವತ್ ಪ್ರಕಾಶಾರ್ಥನಾ ಮಂತ್ರಮಾಹ. ಪ್ರಕಾಶ ಪ್ರಾರ್ಥನಾ ಮಂತ್ರಂ ಭಗವತ್ ಪ್ರಕಾಶ ಪ್ರಾರ್ಥನಾ ಮಂತ್ರಮಾಹ ಯಾತೆ ರುದ್ರ ಇತಿ. ಇಲ್ಲಿಯೂ ಅದೇ ರೀತಿಯ ಪ್ರಾರ್ಥನೆ ಇದೆ ಅಂತ ಹೇಳ್ತಿದ್ದಾರೆ. ಉಪನಿಷತ್ತಿನಲ್ಲಿ ಹೇಳ್ತಿರುವ ಯಾತೆ ರುದ್ರ ಶಿವ ತನೂಹು ಅಘೋರ ಪಾಪಕಾಶಿನಿ, ಘೋರವಲ್ಲದ್ದು, ಪಾಪಕಾಶಿನಿ ಪಾಪಗಳನ್ನೆಲ್ಲ ನಾಶ ಮಾಡುವಂತಹದ್ದು, ಅದನ್ನು ನನಗೆ ತೋರಿಸು ಅನ್ನುವಂತಹ ಪ್ರಾರ್ಥನೆ. ಅರ್ಜುನನು ಹೇಗೆ ಕೃಷ್ಣನಲ್ಲಿ ಪ್ರಾರ್ಥಿಸಿದನೋ ಅದೇ ರೀತಿ ಮಂತ್ರವೇ ಇದಕ್ಕೂ ಅದೇ ರೀತಿ ಅರ್ಥ ಮಾಡಬೇಕು ಅಂತ ಹೇಳಿದ್ರು. ರುದ್ರ ಅನ್ನುವುದು ಯೌಗಿಕವಾದ ಅರ್ಥವನ್ನು ತೆಗೆದುಕೊಂಡು ಪರಮಾತ್ಮ ಪರವಾಗಿ ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಸಂಸಾರ ರುಗ್ದ್ರಾವಕ, ನಮ್ಮ ದೋಷಗಳನ್ನೆಲ್ಲ, ದುಃಖಗಳನ್ನೆಲ್ಲ ಅಥವಾ ನಮ್ಮ ವ್ಯಾಧಿಗಳನ್ನೆಲ್ಲ ನಾಶಪಡಿಸುವವನು. ಅವನಿಗೆ ಸಂಸಾರ ಅನ್ನುವಂತಹ ರೋಗವನ್ನು ನಾಶಪಡಿಸುವಂತಹವನು. ರುದ್ರ ಅನ್ನೋದಕ್ಕೆ ಈ ರೀತಿ ಎಲ್ಲಕ್ಕೂ ಕೂಡ
ಜೈಮಿನಿಯವರ ಅಭಿಪ್ರಾಯವನ್ನು ಬಾದರಾಯಣರು ತಿಳಿಸ್ತಾರೆ ಸೂತ್ರದಲ್ಲಿ. ಸಾಕ್ಷಾದಪಿ ಅವಿರೋಧಂ ಜೈಮಿನಿಹಿ ಅಂತ ಹೇಳಿ ಅಗ್ನಿ, ಇಂದ್ರ, ರುದ್ರ ಮೊದಲಾದ ಶಬ್ದಗಳು ನೇರವಾಗಿ ಪರಮಾತ್ಮನನ್ನೇ ತಿಳಿಸುತ್ತೆ. ಅಂತರ್ಯಾಮಿತ್ವದಿಂದ ಅಪರ್ಯವಸಾನ ವೃತ್ತಿಯಿಂದ ಪರಮಾತ್ಮನನ್ನು ತಿಳಿಸೋದು. ಕೆಲವು ಕಡೆ ಹಾಗೆ ಅರ್ಥ ಮಾಡ್ತಾರೆ, ದೇವತೆಗೆ ಅಂತರ್ಯಾಮಿಯಾದವನು ಅಂತ ಹೇಳಿ. ಕೆಲವು ಕಡೆ ನೇರವಾಗಿಯೂ ಕೂಡ ಹೇಳುವುದರಲ್ಲಿಯೂ ವಿರೋಧವಿಲ್ಲ ಅನ್ನೋದು. ಅದನ್ನು ಜೈಮಿನಿಯು ಅವರ ಅಭಿಪ್ರಾಯವನ್ನು ಬಾದರಾಯಣರು ತಿಳಿಸ್ತಾರೆ. ಸಾಕ್ಷಾದಪಿ ಅವಿರೋಧಂ ಜೈಮಿನಿಹಿ ಅಂತ ಹೇಳಿಬಿಟ್ಟು. ಆ ಒಂದು ದೃಷ್ಟಿಯಿಂದ ಇದಕ್ಕೆ ಎಲ್ಲ ಶಬ್ದಗಳಿಗೂ ಯೌಗಿಕವಾದ ಒಂದು ವ್ಯುತ್ಪತ್ತಿಯಿಂದ ನೇರವಾಗಿ ಪರಮಾತ್ಮ ಪರವಾಗಿಯೇ ಅರ್ಥ ಮಾಡಬಹುದು ಅನ್ನೋದನ್ನು ಹೇಳ್ತಾರೆ. ಅಗ್ನಿಗೆ ಅಗ್ರಂ ನಯತಿ, ಇಂದ್ರನಿಗೆ ಇದಿ ಪರಮೈಶ್ವರ್ಯೇ ಮೊದಲಾದ ರೀತಿಯಲ್ಲಿ. ಹಾಗೆಯೇ ರುದ್ರ ಶಬ್ದಕ್ಕೆ ಸಂಸಾರ ರುಗ್ದ್ರಾವಕ ಅಂತ ಹೇಳಿ. ಪ್ರಸಿದ್ಧ ರುದ್ರ ವ್ಯಾವರ್ತನಾಯ ತಂ ವಿಶಿನಷ್ಟಿ ಗಿರಿಶಂತೇತಿ. ಈ ಶಬ್ದಗಳೇ ಇಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೆ, ಪ್ರಸಿದ್ಧವಾದ ದೇವತೆಯಾದ ರುದ್ರನಲ್ಲ ಇವನು, ರೂಢ್ಯರ್ಥದಲ್ಲಿ ಪ್ರಸಿದ್ಧನಾದ ದೇವತೆಯಾದ ರುದ್ರನಲ್ಲ ಅನ್ನೋದು ಈ ಮಂತ್ರದ ಶಬ್ದಗಳಲ್ಲಿಯೇ ತಿಳಿಯುತ್ತೆ ಅಂತ ಹೇಳಿದ್ರು. ಆ ಶಬ್ದವನ್ನು ತಿಳಿಸ್ತಾರೆ ಗಿರಿಶಂತ ಅಂತ ಹೇಳಿಬಿಟ್ಟು. ಗಿರಿಶಂತ ಅನ್ನುವ ಶಬ್ದ ಅದನ್ನು ತಿಳಿಸುತ್ತೆ ಹೇಳಿದ್ರು. ಅದು ಮುಂದಿನ ಮಂತ್ರದಲ್ಲಿ ಬರುತ್ತೆ. ಯಾಮಿಷುಂ ಗಿರಿಶಂತ ಹಸ್ತೆ ಬಿಭರ್ಷಿ ಹಸ್ತವೆ ಹತ್ತವೆ, ಬಿಭರ್ಷಿ ಹಸ್ತವೆ ಅಂತ ಒಂದು ಪಾಠ. ಶಿವ ಗಿರಿತ್ರ ತಾಂ ಕುರು ಮಾಹಿಂಸೀಹಿ ಪುರುಷಂ ಜಗತ್. ಶಿವಾಂ ಗಿರಿತ್ರ ತಾಂ ಕುರು ಮಾಹಿಂಸೀಹಿ ಪುರುಷಂ ಜಗತ್. ಯಾಮಿಷುಂ ಗಿರಿಶಂತ, ಗಿರಿಶಂತ ಅನ್ನೋದು ಸಂಬೋಧನೆ. ಹಸ್ತೆ ಬಿಭರ್ಷಿ ಹಸ್ತವೆ ಶಿವಾಂ ಗಿರಿತ್ರ ತಾಂ ಕುರು ಅಂತ ಹೇಳಿಬಿಟ್ಟು ಎರಡು ಮಂತ್ರವನ್ನು ಸೇರಿ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಇದರಲ್ಲಿ ಗಿರಿಶಂತ ಅಂತ ಹೇಳೋದು ಗಿರಿಶಂ ತನೋತಿ ಇತಿ ಗಿರಿಶಂತ. ಗಿರಿಶ ಅನ್ನುವ ಸ್ಪಷ್ಟ ಶಬ್ದದಿಂದ ಪ್ರಸಿದ್ಧನಾದ ರುದ್ರನನ್ನು ಸೃಷ್ಟಿ ಮಾಡುವವನು ಅಂತ ಅರ್ಥ. ರುದ್ರಸ್ಯ ಸ್ರಷ್ಟಾ ಇತಿ ಅರ್ಥ. ಯಾ ಶಿವ ಅಘೋರ ಚ ಪಾಪಕಾಶಿನಿ ಪಾಪಕಂ ಅಶಿತುಂ ಶೀಲಂ ಅಸ್ಯಾಹ ಇತಿ ಪಾಪಕಾಶಿನಿ. ಪಾಪದಾಹಿಕ ಅಂತ ಅರ್ಥ. ಪಾಪವನ್ನೆಲ್ಲ ದಹಿಸಿಬಿಡುವಂಥದ್ದು. ಪಾಪಕಂ ಅಶಿತುಂ, ಅಶನ ಅನ್ನೋದು ತಿನ್ನೋದು ಅನ್ನೋ ಅರ್ಥದಲ್ಲಿ ಬರುತ್ತೆ. ಅಶಿತುಂ ಅನ್ನೋದು ಇಲ್ಲಿ ದಾಹಕತ್ವ ಅನ್ನುವ ಅರ್ಥದಲ್ಲಿ ಪಾಪಗಳನ್ನೆಲ್ಲ ದಹಿಸುವಂತಹದ್ದು. ಅಂತಹ ವೈಷ್ಣವಿ ಸಾತ್ವಿಕಿ ತನುಂ, ಸಾತ್ವಿಕವಾದ ತನುವನ್ನು, ನಿನ್ನ ರೂಪವನ್ನು ಇಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ತೋರಿಸು ಅಂತ ಹೇಳಿಬಿಟ್ಟು ಪಾಪಕಾಶಿನಿ. ಗಿರಿಶಂತ ಅನ್ನೋದಕ್ಕೆ ವಿಶೇಷವಾದ ಅರ್ಥ ಹೇಳ್ತಾರೆ. ಗಿರಿಶಂ ತನೋತಿ ಇತಿ ಗಿರಿಶಂತ ಅಂದರೆ ಅವನು ರುದ್ರನನ್ನು ಸೃಷ್ಟಿ ಮಾಡುವವನು ಅನ್ನುವ ಅರ್ಥ ಬರುತ್ತೆ ಅಲ್ಲಿ. ಯಾ ಶಿವ ಅಂದರೆ ಮಂಗಳಕರವಾದದ್ದು, ಅಘೋರ ಘೋರವಲ್ಲದ್ದು, ಸೌಮ್ಯವಾಗಿರುವಂತಹದ್ದು. ಪಾಪಕಾಶಿನಿ, ಪಾಪಗಳನ್ನೆಲ್ಲ ದಾಹಪಡಿಸುವಂತಹ ಒಂದು ಶಕ್ತಿ ಇದೆಯಲ್ಲ ಉಳ್ಳದ್ದು ಅದು. ಅಂತಹ ಒಂದು ನಿನ್ನ ರೂಪವನ್ನು ತಾದೃಶ್ಯ ಶಂತಮಯ ಸುಖಪ್ರದಯ. ಶಂತಮಯ ಅಂದರೆ ಶಂತಮಯ ಅಂದರೆ ಸುಖಪ್ರದಯ ಅಂತ ಅರ್ಥ. ಸುಖವನ್ನು ಕೊಡುವಂತಹದ್ದು. ಅತ್ಯಂತ ಅನುಕೂಲಯ ತನ್ವಾ ವಿಗ್ರಹೇಣ ಅಭಿಚಾಕಶೀಹಿ ಪ್ರಕಾಶಸ್ವ ಅಂತ ಅರ್ಥ. ಇಲ್ಲಿ ಅಭಿಚಾಕಶೀಹಿ ಎಂದು ಬರುತ್ತೆ. ಇಲ್ಲಿ ಗಿರಿಶಂತ ಅಭಿಚಾಕಶೀಹಿ. ಅಭಿಚಾಕಶೀತಿ ಅನ್ನೋದು ಹಿಂದೆಯೂ ಮಂತ್ರದಲ್ಲಿ ಬಂತು. ದ್ವಾಸುಪರ್ಣ ಸವಿಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ಸು ಜಾತೆ ತಯೋ ಅನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ನನ್ಯ ಅಭಿಚಾಕಶೀತಿ ಅನ್ನೋದು ಇದೇ ಉಪನಿಷತ್ತಿನಲ್ಲಿ ಬರುವ ಮಂತ್ರ. ಅಭಿಚಾಕಶೀತಿ ಅಂದರೆ ಕಾಶ ಪ್ರಕಾಶನೆ ಎನ್ನುವ ಧಾತುವಿಂದ ಬಂದಿರೋದು, ಚೆನ್ನಾಗಿ ಪ್ರಕಾಶಿಸುವಂತಹದ್ದು ಅಂತ ಅರ್ಥ. ಅಭಿಚಾಕಶೀತಿ ಅದನ್ನೇ ಇಲ್ಲಿಯೂ ಕೂಡ ಗಿರಿಶಂತ ಅಭಿಚಾಕಶೀಹಿ, ಗಿರಿಶಂತ ಅಭಿಚಾಕಶೀಹಿ. ಮುಂಡಕೋಪನಿಷತ್ತಲ್ಲೂ ಬರುತ್ತಲ್ಲ ದ್ವಾಸುಪರ್ಣ. ಅದೇ ಅಲ್ಲ, ಇಲ್ಲಿ ಈ ಉಪನಿಷತ್ತು ಕರೆಕ್ಟ್. ಮುಂಡಕೋಪನಿಷತ್ತು ಶ್ವೇತಾಶ್ವತರ ಎರಡರಲ್ಲೂ ಬರುತ್ತೆ. ಶ್ವೇತಾಶ್ವತರಲ್ಲಿ ಈಗ ತಾನೇ ಹಿಂದೆ ಬಂತು, ಮುಂಡಕೋಪನಿಷತ್ತಿನಲ್ಲೂ ಬರುತ್ತೆ. ಹೌದು, ಎರಡು ಉಪನಿಷತ್ತಿನಲ್ಲೂ ಇದೆ ಆ ಮಂತ್ರ. ಅದು ಅಭಿಚಾಕಶೀಹಿ ಅನ್ನೋದು ಅರ್ಥವನ್ನು, ಅದೇ ಶಬ್ದ ಇಲ್ಲಿಯೂ ಇದೆ. ಪ್ರಕಾಶಸ್ವ ಅಂತ ಅರ್ಥ. ಸುಖವನ್ನು ಕೊಡುವ ಅತ್ಯಂತ ಅನುಕೂಲವಾದ ನಿನ್ನ ವಿಗ್ರಹ ವಿಶಿಷ್ಟನಾಗಿ ಪ್ರಕಾಶಿಸು ಅಂತ ಇಲ್ಲಿ ಪ್ರಾರ್ಥನೆ. ಅರ್ಜುನನ ಪ್ರಾರ್ಥಿಸಿದ ಹಾಗೆ ಅಂತ ವ್ಯಾಖ್ಯಾನದಲ್ಲಿ ಇಲ್ಲಿ ಬರೀತಾರೆ.
ಯಾಮಿಷುಂ ಗಿರಿಶಂತ ಹಸ್ತೆ ಬಿಭರ್ಷಿ ಅಸ್ತವೇ ಬಿಭರ್ಷಿ ಅಸ್ತವೇ ಶಿವಾಂ ಗಿರಿತ್ರತಾಂ ಕುರು ಮಾಹಿಂಸೀಹಿ ಪುರುಷಂ ಜಗತ್. ಇಲ್ಲಿಯೂ ಪ್ರಾರ್ಥನೆ ಯಾಮಿಷುಂ ಗಿರಿತ್ರ, ಗೀಹಿ ಅಂದರೆ ವೇದಾಂತ ಅಂತ ಅರ್ಥ ಮಾಡಿದ್ರು. ಇಲ್ಲಿ ಗೀಹಿ ಅನ್ನೋದಕ್ಕೆ ಗೀರ್ವಾಗ್ವಾಣಿ ಸರಸ್ವತಿ ಅನ್ನೋದು ಅಮರಕೋಶ ಹೇಳುತ್ತೆ. ಗೀಹಿ ಅಂದರೆ ವಾಕ್, ಅದರಲ್ಲಿ ವೇದಾಂತ ಅಂತ ಇಲ್ಲಿ ಅರ್ಥ ಮಾಡಿದ್ರು. ತತ್ರ ತ್ರಾಯತೆ ಪಾಲ್ಯತೆ, ವೇದಾಂತದಲ್ಲಿ ಪೋಷಿಸಲ್ಪಡ್ತಾನೆ ಅಂತ ಹೇಳಿ, ಅಂದರೆ ಪ್ರತಿಪಾದಿತನಾಗಿದ್ದಾನೆ ಅಂತ ಅರ್ಥ. ಇತಿ ವೇದಾಂತ ಪ್ರತಿಪಾದ್ಯತ್ವಂ ಗಿರಿತ್ರ ಶಬ್ದಾರ್ಥ ಅಂದರು. ಗಿರಿತ್ರ ಅನ್ನೋದು ವಿಶೇಷವಾದ ಶಬ್ದ. ಗಿರಿತ್ರ, ಗೀಹಿ ಅಂದರೆ ವೇದಾಂತ. ಆ ಗೀಹಿ ಅಂತ ಹೇಳಿದೆಲ್ಲ ವೇದಾಂತದಲ್ಲಿ ತತ್ರ ತ್ರಾಯತೆ ಪಾಲ್ಯತೆ ಪ್ರತಿಪಾದ್ಯತೆ ಅಂತ ಅರ್ಥ. ಅದಕ್ಕೆ ಕಡೆಯಲ್ಲಿ ಅರ್ಥ ಬರುತ್ತೆ. ವೇದಾಂತ ಪ್ರತಿಪಾದ್ಯತ್ವಂ ಗಿರಿತ್ರ ಶಬ್ದಾರ್ಥ. ಗಿರಿಶಂತ ಇತ್ಯಸ್ಯ ಪೂರ್ವವದರ್ಥ. ಗಿರಿಶಂತ ಅನ್ನೋದು ಗಿರಿಶಂ ತನೋತಿ, ಅವನನ್ನು ಸೃಷ್ಟಿ ಮಾಡುವವನು, ರುದ್ರನನ್ನು ಸೃಷ್ಟಿ ಮಾಡುವವನು ಅಂತ ಅರ್ಥ. ಹೇ ಗಿರಿತ್ರ, ಗಿರಿಶಂತ ವೇದಾಂತ ಪ್ರತಿಪಾದ್ಯನಾದವನೇ, ರುದ್ರನನ್ನು ಸೃಷ್ಟಿ ಮಾಡುವವನೇ. ತೇ ಹಸ್ತೆ ಶಿವಾಂ ಯಾಮಿಷುಂ ಬಿಭರ್ಷಿ, ನಿನ್ನ ಆಯುಧವನ್ನು ಧರಿಸಿದೆಯಲ್ಲ ನೀನು, ಮಂಗಳಕರವಾದ ಆಯುಧವನ್ನು ಧರಿಸಿದೆಯಲ್ಲ ನಿನ್ನ ಕೈಯಲ್ಲಿ. ತಾಮಿಷುಂ ಅಸ್ತವೇ, ಅಸ್ತವೇ ಅಂದರೆ ಅಸುಕ್ಷೇಪೆ ಅಂತ ಅರ್ಥ. ಮದ್ ಬ್ರಹ್ಮಜ್ಞಾನ ವಿರೋಧಿ ಕ್ಷೇಪಾಯ ಕುರು ಅಂತ ಅರ್ಥ ಮಾಡ್ತಾರೆ ಇಲ್ಲಿ. ನನ್ನ ಬ್ರಹ್ಮಜ್ಞಾನಕ್ಕೆ ವಿರುದ್ಧವನ್ನೆಲ್ಲ ನಾಶಪಡಿಸುವ ಹಾಗೆ ಮಾಡು ಅಂತ ಅರ್ಥ. ಅದನ್ನೆಲ್ಲ ಆ ಕಡೆ ತೆಗೆದು ಬಿಸಾಕುವ ಹಾಗೆ, ಕ್ಷಿಪತಿ ಅಂದರೆ ಎಸಿತಾನೆ ಅಂತ ಅರ್ಥ, ಅಥವಾ ತೆಗೆದು ಬೇರೆ ಅದನ್ನು ನಾಶಪಡಿಸೋದು ಅನ್ನೋ ಅರ್ಥ ಬರುತ್ತೆ ಇಲ್ಲಿ. ಬ್ರಹ್ಮಜ್ಞಾನಕ್ಕೆ ವಿರೋಧಿಯನ್ನೆಲ್ಲ ನಾಶಪಡಿಸುವುದಕ್ಕೋಸ್ಕರ ನಿನ್ನ ಕೈಯಲ್ಲಿ ಹಿಡಿದಿರುವಂತಹ ಈ ಬಾಣವಿದೆಯಲ್ಲ, ಅದನ್ನು ಆಯುಧ, ಅದನ್ನು ಉಪಯೋಗಿಸುವಂಥ ಅರ್ಥ. ಗಚ್ಚತೀತಿ, ಇದೆಲ್ಲ ಬಹಳ ವಿಶೇಷವಾದ ಅರ್ಥಗಳು ಹೇಳ್ತಾರೆ ವ್ಯಾಖ್ಯಾನ ಮಂತ್ರದಲ್ಲಿ. ಮಾಹಿಂಸೀಹಿ ಪುರುಷಂ ಜಗತ್, ಅದಕ್ಕೆ ವಿಶೇಷವಾದ ಅರ್ಥ ಹೇಳ್ತಾರೆ. ಜಗತ್ ಪುರುಷಂ ಮಾಹಿಂಸೀಹಿ, ಜಗತ್ ಪುರುಷಂ ಮಾಹಿಂಸೀಹಿ ಅಂತ ಅಲ್ಲಿ ಅನ್ವಯ. ಜಗತ್ ಅನ್ನೋದಕ್ಕೆ ಏನರ್ಥ ಅಂದರೆ ಗಚ್ಚತೀತಿ ಜಗತ್ ಅಂತ ವ್ಯಾಖ್ಯಾನ. ಅದಕ್ಕೆ ಇದು ನಿರುಕ್ತಿ. ಜಗತ್ ಶಬ್ದಕ್ಕೆ ಅಲ್ಲಿ ಹಾಗೆಯೇ ಅರ್ಥ ಎಲ್ಲ ಕಡೆಯೂ. ಗಚ್ಚತೀತಿ ಜಗತ್, ಇದು ಹೋಗ್ತಾನೇ ಇದೆ ಜಗತ್ತು ಅನ್ನೋದಕ್ಕೆ ಆ ರೀತಿ ಅರ್ಥ ಇದೆ. ಅಂದರೆ ಇಲ್ಲಿ ಪುರುಷನನ್ನ ಜಗತ್ತು ಅಂತ ಹೇಳಿರೋದ್ರಿಂದ ಜಗತ್ ಪುರುಷಂ ಮಾಹಿಂಸೀಹಿ, ಸಂಸಾರದಲ್ಲಿ ನಿರಂತರವಾಗಿ ಹೋಗ್ತಾ ಇದ್ದಾನಲ್ಲ, ನಡೀತಾ ಇದ್ದಾನಲ್ಲ ಇವನು, ಸಂಸರತಿ ಸಮ್ಯಕ್ ಸರತಿ, ಆ ಪುರುಷನನ್ನ ಹಿಂಸೆ ಮಾಡಬೇಡ ಅಂತ ಅರ್ಥ. ಗಚ್ಚತಿ ಇದು ಜಗತ್. ಸಂಸಾರ ಪಥ ಬಂಭ್ರಮ್ಯಮಾಣಂ, ಸಂಸಾರ ಪಥ ಬಂಭ್ರಮ್ಯಮಾಣಂ, ಇದೆಲ್ಲ ಇಲ್ಲಿ ಚಂಕ್ರಮ್ಯಮಾಣಂ, ಇದು ಸಂಸಾರ ಪಥ ಚಂಕ್ರಮ್ಯಮಾಣಂ, ನಡೀತಿರುವನು ಅಂತ ಅರ್ಥ. ಈ ಅರ್ಥವನ್ನು ಇಲ್ಲಿ ಮಾಡ್ತಾರೆ. ಇದು ಸ್ಪಷ್ಟವಾಗಿಲ್ಲ ಆ ಶಬ್ದಗಳು ಪ್ರಿಂಟಿಂಗು. ಸಂಸಾರ ಪಥ ಚಂಕ್ರಮ್ಯಮಾಣಂ ಪುರುಷಂ ಮಾಹಿಂಸೀಹಿ, ಸಂಸಾರ ಅಂಧ ಕೂಪ ಪತಿತಂ ಮಾ ಕಾರ್ಷೀಹಿ ಅಂತ ಅರ್ಥ. ಹಿಂಸೆ ಪಡಿಸ್ಬೇಡ ಅಂತ ಅಂದರೆ ಏನರ್ಥ ಅಂದರೆ, ಈ ಗಾಢವಾದ ಕತ್ತಲೆಯಂತೆ ಈ ಸಂಸಾರ, ಆ ಕತ್ತಲೆ ತುಂಬಿರುವಂತಹ ಒಂದು ಆಳವಾದ ಬಾವಿಯಂತೆ, ಅದರಲ್ಲಿ ಬೀಳೋ ಹಾಗೆ ಮಾಡಬೇಡ ನೀನು ಅಂತ ಪ್ರಾರ್ಥಿಸ್ತಾ ಇರೋದು. ಮಾಹಿಂಸೀಹಿ, ಹಿಂಸೆ ಕೊಡಬೇಡ ಅಂತ ಹೇಳಿದ್ರೆ ಸಂಸಾರ ಅನ್ನುವ ಕೂಪದಲ್ಲಿ ಬೀಳದೆ ಇರೋ ಹಾಗೆ ಮಾಡು ಅವನನ್ನು ಅಂತ ಅರ್ಥ. ಅಂದರೆ ಬ್ರಹ್ಮಜ್ಞಾನ ವಿರೋಧಿಗಳನ್ನೆಲ್ಲ ನಾಶಪಡಿಸಿ, ನಿನ್ನ ಕೈಯಲ್ಲಿ ಹಸ್ತಗಳಲ್ಲಿ ಹಿಡಿದಿದೆಯಲ್ಲ ಆಯುಧಗಳು, ಆಯುಧದಿಂದ ನೀನು ನಮ್ಮ ಬ್ರಹ್ಮಜ್ಞಾನ ವಿರೋಧಿಗಳನ್ನೆಲ್ಲ ನಾಶಪಡಿಸಿ ಅಸ್ತವೇ ಅಸುಕ್ಷೇಪೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅಸ್ತವೇ ಅಂತ ಹೇಳಿಬಿಟ್ಟು ಆ ಅರ್ಥದಲ್ಲಿ ಆ ಧಾತುವಿನಿಂದ ಬಂದದ್ದು. ಅದರಿಂದ ಅದನ್ನು ನಾಶಪಡಿಸು ಅಂತ ಹೇಳಿ ನಮ್ಮ ವಿರೋಧಿಗಳನ್ನೆಲ್ಲ ನಾಶಪಡಿಸಿ, ಬ್ರಹ್ಮಜ್ಞಾನಕ್ಕೆ ವಿರೋಧಿಗಳನ್ನೆಲ್ಲ ನಾಶಪಡಿಸಿ, ಈ ಸಂಸಾರದಲ್ಲಿ ನಿರಂತರವಾಗಿ ನಡೀತಾ ಇದ್ದಾನಲ್ಲ ಇವನನ್ನು ಸಂಸಾರದ ಆಳವಾದ ಈ ಅಜ್ಞಾನ ಅನ್ನುವ ಬಾವಿಯಲ್ಲಿ ಕತ್ತಲೆ ತುಂಬಿರುವಂತಹ ಇದರಲ್ಲಿ ಬೀಳದೇ ಇರೋ ಹಾಗೆ ಮಾಡುವಂಥ ಪ್ರಾರ್ಥನೆ. ಮಾ ಜಗತ್ ಪುರುಷಂ ಮಾ ಹಿಂಸೀಹಿ ಶಿವಾಂ ಗಿರಿತ್ರ, ನಿನ್ನ ಮಂಗಳಕರವಾದ
ಇದನ್ನ ಧರಿಸಿದೀಯಾ ನೀನು. ಯಾಮಿಷುಂ ಶಿವಾಂ ಯಾಮಿಷು ಬಿಭರ್ಷಿ ಹಸ್ತೆ ಬಿಭರ್ಷಿ ಹಸ್ತವೇ ತಾಮಿಷುಂ ಹಸ್ತವೇ ಅಸುಕ್ಷೇಪೆ ಅಂತ ಅರ್ಥ. ಇದಕ್ಕೆ ಇದರಲ್ಲಿಯೂ ಬರೀತಾರೆ, ವ್ಯಾಖ್ಯಾನದಲ್ಲಿ ಉತ್ತಮ ಸ್ವಾಮಿಗಳು ವಿಷಯವನ್ನು ತಿಳಿಸ್ತಾರೆ. ಸಮುದ್ರರಾಜನು ಪ್ರತ್ಯಕ್ಷನಾದಾಗ ಇವನಿಗೆ ಸಮುದ್ರರಾಜನಿಗೆ ಶ್ರೀರಾಮನು ಅವನಿಗೆ ಬಾಣವನ್ನು ಬಿಲ್ಲಿನಲ್ಲಿ ಹೂಡ್ಬಿಟ್ಟಿದ್ದ ಬ್ರಹ್ಮಾಸ್ತ್ರವನ್ನು. ಅದನ್ನು ವ್ಯರ್ಥ ಮಾಡೋಕ್ಕಾಗೋದಿಲ್ಲ. ಬಾಣದಲ್ಲಿ ಹೂಡಿದ ಮೇಲೆ ಅದನ್ನು ಸಮುದ್ರರಾಜನಿಗೆ ಹೇಳ್ತಾನೆ, ಈ ಬಾಣವನ್ನು ಎಲ್ಲಿ ಬಿಡೋದು ಹೇಳು, ಇದನ್ನು ವ್ಯರ್ಥ ಮಾಡೋಕ್ಕಾಗೋದಿಲ್ಲ, ಇದು ಅಮೋಘವಾದದ್ದು ಅಂತಾಗ ಅವನ ವಿರೋಧಿಗಳೆಲ್ಲ ಇರ್ತಾರಲ್ಲ, ಅದು ಧ್ರುವಕುಲ್ಯ ಅನ್ನುವಂತಹ ಒಂದು ಪ್ರದೇಶ, ಅಲ್ಲಿಗೆ ಬಿಡು ಅಂತ ಹೇಳ್ತಾನೆ. ಅಲ್ಲಿಗೆ ಬಿಡ್ತಾನೆ, ಅವ ಎಲ್ಲ ಅದನ್ನು ನಾಶ ಪಡ್ತಾನೆ. ಹಾಗೆ ಆ ರೀತಿಯಾದ ಒಂದು ಪ್ರಾರ್ಥನೆಯಲ್ಲಿ ಪರಮಾತ್ಮನಲ್ಲಿ. ತತಃ ಪರಂ ಬ್ರಹ್ಮ ಪರಂ ಬೃಹಂತಂ ಯಥಾನಿಕಾಯಂ ಸರ್ವಭೂತೇಷು ಗೂಢಂ ವಿಶ್ವಸ್ಯೈಕಂ ಪರಿವೇಷ್ಟಿತಾರಂ ಈಶಂ ತಂ ಜ್ಞಾತ್ವಾ ಅಮೃತಾ ಭವಂತಿ. ತತಃ ಪರಂ ಬ್ರಹ್ಮ ಪರಂ ಬೃಹಂತಂ ಯಥಾನಿಕಾಯಂ ಸರ್ವಭೂತೇಷು ಗೂಢಂ ವಿಶ್ವಸ್ಯ ಏಕಂ ಪರಿವೇಷ್ಟಿತಾರಂ ಈಶಂ ತಂ ಜ್ಞಾತ್ವಾ ಅಮೃತಾ ಭವಂತಿ. ಅದು ಅರ್ಥ ಇಲ್ಲಿ. ಅದನ್ನ ಎಲ್ಲ ಶರೀರಗಳಲ್ಲಿಯೂ ಅಂತರ್ಯಾಮಿಯಾಗಿರುವಂತಹ ಪರಮಾತ್ಮ ಅನ್ನುವ ಅರ್ಥ ಬರುತ್ತೆ ಇಲ್ಲಿ. ಅಲ್ಲಿ ಅಂತರ್ವ್ಯಾಪ್ತಿ ಬಹಿರ್ವ್ಯಾಪ್ತಿ ಎರಡೂ ಹೇಳಲ್ಪಟ್ಟಿದೆ ಇಲ್ಲಿ. ಗೂಢಂ ಸರ್ವಭೂತೇಷು ಗೂಢಂ ಅನ್ನೋದು ಅಂತರ್ವ್ಯಾಪ್ತಿಯನ್ನು ತಿಳಿಸುತ್ತೆ. ವಿಶ್ವಸ್ಯ ಪರಿವೇಷ್ಟಿತಾರಂ ಅನ್ನೋದು ವೇಷ್ಟನ ಅಂತ ಸುತ್ತೋದು ಅಂತ ಹೊರಗಡೆ. ಅದರಿಂದಲೇ ಈ ವೇಷ್ಟಿ ಅನ್ನೋ ಶಬ್ದ ಬಂದಿದೆ. ಸಾಮಾನ್ಯವಾಗಿ ವೇಷ್ಟಿ ಅಂತ ಹೇಳ್ತೀವಲ್ಲ ಪಂಚೆಗೆ, ಅದಕ್ಕೆ ಸುತ್ತೋದು ಅಂತ ಅರ್ಥ. ಪೂರ್ಣವಾಗಿ ಸುತ್ತಿದೆ, ವಿಶ್ವಸ್ಯವನ್ನೆಲ್ಲ ಸುತ್ತಿದ್ದಾನೆ ಅಂದರೆ ಬಹಿರ್ವ್ಯಾಪ್ತಿಯನ್ನು ತಿಳಿಸುತ್ತೆ. ಪರಿವೇಷ್ಟಿತಾರಂ ಈಶಂ ತಂ ಜ್ಞಾತ್ವಾ ಅಮೃತಾ ಭವಂತಿ, ಅದು ಸ್ಪಷ್ಟವಾಗಿದೆ. ತತಃ ಪರಂ ಬ್ರಹ್ಮ ಪರಂ ಬೃಹಂತಂ ಉಕ್ತ ಪ್ರಕಾರೇಣ ತತ್ ಪ್ರಾರ್ಥನಾನಂತರಂ, ನಿನ್ನ ಒಂದು ಮಂಗಳಕರವಾದ ರೂಪವನ್ನು ನಮಗೆ ತೋರಿಸು, ನಾವು ಪ್ರಾರ್ಥಿಸಿ ನಿನ್ನ ಆಯುಧವನ್ನು ನಮ್ಮ ಬ್ರಹ್ಮಜ್ಞಾನಕ್ಕೆ ವಿರುದ್ಧವಾದ ವಿರೋಧಿಗಳನ್ನೆಲ್ಲ ನಾಶಪಡಿಸು ನಿನ್ನ ಆಯುಧದಿಂದ, ಹಸ್ತದಲ್ಲಿ ಹಿಡಿದಿರುವ ಆಯುಧದಿಂದ. ಮತ್ತು ಈ ಸಂಸಾರಿಯಾದ ಪುರುಷ ಇಲ್ಲಿ ನಿರಂತರವಾಗಿ ಸಂಸಾರದಲ್ಲಿ ತೊಳತಾ ಇದ್ದಾನಲ್ಲ, ಅವನನ್ನು ಈ ಆಳವಾದ ಅಜ್ಞಾನ ಕೂಪಕ್ಕೆ ಬೀಳದೇ ಇರೋ ಹಾಗೆ ಕಾಪಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಮೇಲೆ, ಬೃಹಂತಂ ಗಿರಂತಂ ನಿರತಿಶಯ ಬೃಹತ್ವಾಶ್ರಯಂ, ನಿರತಿಶಯವಾದ ಬೃಹತ್ವಕ್ಕೆ ಆಶ್ರಯನಾದವನು, ಅವನು ಸ್ವರೂಪತಃ ಗುಣತಃ ಬೃಹತ್ತಾದವನು. ಬೃಹಂತಂ ಬ್ರಹ್ಮಶಬ್ದದ ಅರ್ಥ. ಅತಯೇವ ಪರಂ ಬೃಹಂತಂ, ಅತಯೇವ ಪರಂ ಬೃಹಂತಂ ಅಂತ ಅರ್ಥ. ಯಥಾನಿಕಾಯಂ, ನಿಕಾಯ ಅಂದರೆ ಶರೀರ ಅಂತ ಅರ್ಥ. ಮಶಕ ಮಾತಂಗಾದಿ ಶರೀರಾನುರೂಪ್ಯೇಣ ಸರ್ವಭೂತೇಷು ಅನುಪ್ರವಿಶ್ಯ ಅಂತರ್ಯಾಮಿತೆಯ ವರ್ತಮಾನಂ ಅಂತ ಅರ್ಥ. ಯಥಾನಿಕಾಯಂ ಗೂಢಂ, ಎಲ್ಲದರಲ್ಲಿಯೂ ಕೂಡ ಒಂದು ಅತ್ಯಂತ ಸಣ್ಣ ಕೀಟ, ಮಶಕ ಮೊದಲಾದದ್ದು, ಒಂದು ಸೊಳ್ಳೆ, ಯಾವುದೋ ಒಂದು ಕೀಟ, ಅದು ಕೂಡ ಮಾತಂಗ ಹಾಗೆ ಆನೆ ಮೊದಲಾದಲ್ಲಿಯೂ ಕೂಡ ಆಯಾ ಶರೀರಕ್ಕೆ ಅನುರೂಪವಾಗಿ ಎಲ್ಲ ಪ್ರಾಣಿಗಳಲ್ಲಿಯೂ ಅನುಪ್ರವೇಶ ಮಾಡಿ ಅಂತರ್ಯಾಮಿಯಾಗಿ ಇರುವವನೇ. ಸರ್ವಭೂತೇಷು ಗೂಢಂ ವಿಶ್ವಂ ವ್ಯಾಪ್ಯ ಸ್ಥಿತಂ ವಿಶ್ವಸ್ಯ ಏಕ ಪರಿವೇಷ್ಟಿತಾರಂ ವಿಶ್ವಂ ವ್ಯಾಪ್ಯ ಸ್ಥಿತಂ ತಮೀಶ್ವರಂ ಜ್ಞಾತ್ವಾ ಮುಕ್ತಾ ಭವಂತಿ. ಅಂತರ್ವ್ಯಾಪ್ತಿ ಬಹಿರ್ವ್ಯಾಪ್ತಿಯನ್ನು ಹೊಂದಿರುವಂತಹ ಸರ್ವತ್ರ ಅವನು ಪರಮಾತ್ಮನು ವ್ಯಾಪಿಸಿದ್ದಾನೆ. ಅತ್ಯಂತ ಸೂಕ್ಷ್ಮವಾದ ಪದಾರ್ಥಗಳಲ್ಲಿಯೂ ಅದಕ್ಕಿಂತ ಸೂಕ್ಷ್ಮವಾಗಿರೋದ್ರಿಂದ ಅವನಿಗಿಂತ ಸೂಕ್ಷ್ಮವಾದ ಒಂದು ಪದಾರ್ಥವಿಲ್ಲ. ಅಣೋಹೋ ಅಣೀಯಾನ್ ಅಂತ ಹೇಳಿರೋದ್ರಿಂದ ಮಹತೋ ಮಹೀಯಾನ್, ಎರಡು ಕೂಡ ಅರ್ಥ ಇಲ್ಲಿ ಅದುವೇ ಬರುತ್ತೆ. ಇಲ್ಲಿ ಸರ್ವಭೂತೇಷು ಗೂಢಂ ವಿಶ್ವಸ್ಯ ಪರಿವೇಷ್ಟಿತಾರಂ ಏಕಂ ಪರಿವೇಷ್ಟಿತಾರಂ, ಇದೆರಡು ಕೂಡ ಅಣೋರಣೀಯಾನ್ ಮಹತೋ ಮಹೀಯಾನ್ ಅನ್ನುವ ಅರ್ಥವೇ ಬರುತ್ತೆ. ಎಲ್ಲದರಲ್ಲಿಯೂ ಅಂತರ್ಯಾಮಿಯಾಗಿ ಗೂಢನಾಗಿದ್ದಾನೆ ಅನುಪ್ರವೇಶ ಮಾಡಿ. ಮತ್ತು ಎಲ್ಲವನ್ನು ಬಹಿರ್ವ್ಯಾಪ್ತಿಯು ಕೂಡ ಅವನಿಗೆ ಹೇಳಲ್ಪಟ್ಟಿದೆ. ಅವನನ್ನು, ಆ ಪರಮಾತ್ಮನನ್ನು ತಿಳಿದು ಮೋಕ್ಷವನ್ನು ಪಡೀತಾರೆ ಅನ್ನೋದು ಅರ್ಥ. ವೇದಾಹಮೇತಂ ಪುರುಷಂ ಮಹಾಂತಂ, ಇದು ಪುರುಷ ಸೂಕ್ತದ ಮಂತ್ರಗಳು ಬರುತ್ತೆ. ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವ ಅತಿಮೃತ್ಯುಮೇತಿ ನಾಣ್ಯಃ ಪಂಥ ವಿದ್ಯತೆ ಅಯನಾಯ.
ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಅತಿ ಮೃತ್ಯುಂ ಏತಿ ಅಂದರೆ ಮೃತ್ಯುಂ ಅತ್ಯೇತಿ ಅಂತ ಅನ್ವಯ. ಅತಿ ಅನ್ನೋದನ್ನು ಏತಿಗೆ ಸೇರಿಸ್ಕೊಳ್ಬೇಕಿಲ್ಲಿ. ವೇದದಲ್ಲಿ ಈ ರೀತಿ ಎಲ್ಲ ಬದಲಾಗುತ್ತೆ, ಉಪಸರ್ಗಗಳು ಈ ಕಡೆ ಆ ಕಡೆ ಎಲ್ಲ ಬರುತ್ತೆ. ವಿದಿತ್ವಾ ಅತಿ ಮೃತ್ಯುಮೇತಿ, ವಿದಿತ್ವಾ ಮೃತ್ಯುಂ ಅತ್ಯೇತಿ ಅಂತ ಅನ್ವಯ. ತಮೇವಂ ವಿದಿತ್ವಾ ಮೃತ್ಯುಂ ಅತ್ಯೇತಿ ನಾನ್ಯಃ ಪಂಥಾಃ ವಿದ್ಯತೆ ಅಯನಾಯ. ಬೇರೆ ಮಾರ್ಗವಿಲ್ಲ ಅವನನ್ನು ಪಡೆಯೋದಕ್ಕೆ ಅಂತ ಹೇಳಿಬಿಟ್ಟು. ತಜ್ಞಾನಸ್ಯ ಮೋಕ್ಷ ಸಾಧನತ್ವಂ ಉಕ್ತ್ವಾ, ಮೊದಲು ಹೇಳಿದಾಗ ತಮ್ಮ ಜ್ಞಾತ್ವ ಅಮೃತಾ ಭವಂತಿ ಅಂತ ಹೇಳಿ ಪರಮಾತ್ಮನ ಜ್ಞಾನವೇ ಮೋಕ್ಷಕ್ಕೆ ಸಾಧನ ಅನ್ನೋದನ್ನು ಹೇಳಿ, ಇತರಸ್ಯ ತನ್ನಿಷೇಧತಿ, ಮತ್ತೆ ಯಾವುದೂ ಕೂಡ ಆ ಮೋಕ್ಷಕ್ಕೆ ಸಾಧನವಲ್ಲ ಅನ್ನೋದನ್ನು ಮತ್ತೆ ಮಿಕ್ಕ ಜ್ಞಾನಗಳನ್ನೆಲ್ಲ ನಿಷೇಧ ಮಾಡಿದೆ ಇಲ್ಲಿ. ತಜ್ಞಾನಂ ಅಜ್ಞಾನಂ ಅಥೋ ಅನ್ಯದುಕ್ತಂ ಅಂತ ಹೇಳಿ ವಿಷ್ಣು ಪುರಾಣದಲ್ಲಿ. ತತ್ ಜ್ಞಾನಂ ಅಜ್ಞಾನಂ ಅತಃ ಅನ್ಯತ್, ಅದಕ್ಕಿಂತ ಬೇರೆ ಯಾರದ್ದೆಲ್ಲ ಅಜ್ಞಾನ ಅಂತ ಹೇಳೋ ಹಾಗೆ. ಅದು ಮಿಕ್ಕಿದ್ದೆಲ್ಲವನ್ನು ನಿಷೇಧಿಸಲ್ಪಟ್ಟಿದೆ. ಮಿಕ್ಕಿದ್ದು ವೇದಾಹಮೇತಂ ಇತಿ ಪ್ರಕೃತೆ ಪರಸ್ತಾತ್ ಪ್ರಸ್ತಾತ್ ಜ್ಯೋತಿ ಪರಮಹಾಪುರುಷಂ ಜ್ಯೋತಿರ್ಮಯ ವಪುಷಂ ತಮೇವ ಪುರುಷಂ ವಿದಿತ್ವಾ ಮೃತ್ಯುಶಬ್ದಿತಂ ಸಂಸಾರಂ ಸಂಸಾರಂ ಅತಿಕ್ರಾಮತಿ, ಇಲ್ಲಿ ಅತಿಕ್ರಾಮತಿ, ಸಂಸಾರಂ ಅತಿಕ್ರಾಮತಿ. ಮೃತ್ಯುಂ ಅತ್ಯೇತಿ, ಮೃತ್ಯು ಒಂದು ಶಬ್ದದಿಂದ ಸಂಸಾರವು ಹೇಳಲ್ಪಟ್ಟಿದೆ. ಸಂಸಾರವನ್ನು ದಾಟಿ ಹೋಗ್ತಾನೆ ಅಂತ ಅರ್ಥ. ಸಂಸಾರಂ ಅತಿಕ್ರಾಮತಿ ಅಯನಾಯ ತತ್ಪ್ರಾಪ್ತಯೇ ಅನ್ಯೋ ಮಾರ್ಗ ನಾಸ್ತಿ, ಬೇರೆ ಮಾರ್ಗವಿಲ್ಲ ಅವನು ಪಡೆದುಕೊಳ್ಳೋಕ್ಕೆ. ಏತದರ್ಥಂ ಆಹಾ ವೇದಂ ಜಾನಾಮಿ ಏತಮರ್ಥಂ ಅಹಂ ಜಾನಾಮಿ ಏತಮರ್ಥಂ ಅಹಂ ವೇದ ಏತಮರ್ಥಂ ಅಹಂ ವೇದ ವೇದಾಹಮೇತಂ ಅನ್ನೋದಕ್ಕೆ ಹಾಗೆ. ಅಂದರೆ ಇದು ಋಷಿಗಳ ಮಾತು ಅಂತ ಇಲ್ಲಿ ಹೇಳ್ತಾರೆ, ಪರಸ್ಪರ ಮುನಿಗಳ ಮಾತು ಅಂತ ಹೇಳ್ಬಿಟ್ಟು. ಅಸ್ಮಿನ್ ಅರ್ಥೆ ವಿವಾದೋ ನಾಸ್ತಿ ಇತಿ ಮುನೀನಾಂ ಪರಸ್ಪರ ವಚನಮಿದಂ ಅನ್ನೋದು ಕೂಡ ಋಷಿಗಳು ಸಾಕ್ಷಾತ್ಕಾರ ಮಾಡಿಕೊಂಡಂತಹ ಅರ್ಥಗಳು, ಮಂತ್ರಗಳನ್ನೆಲ್ಲ ತಪಸ್ಸಿನ ಶಕ್ತಿಯಿಂದ ಸಾಕ್ಷಾತ್ಕಾರ ಮಾಡಿರೋದು ಅವರುಗಳ ಮಾತು ಅಂತಲೇ ಹೇಳ್ಬೋದು. ಇದೆಲ್ಲ ಅವರಿಗೆ ಆ ರೀತಿಯಾದ ತಪಸ್ಸಿನ ಮೂಲಕ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಶಕ್ತಿ ಪೂರ್ವಜನ್ಮಗಳ ಸುಕೃತದಿಂದ ಪರಮಾತ್ಮನು ಅವರಿಗೆ ಉಂಟು ಮಾಡಿರ್ತಾನೆ. ಅವರು ತಪಸ್ಸಿನಲ್ಲಿ ಈ ಮಂತ್ರಗಳನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡು, ಅವರ ತತ್ವಗಳನ್ನೆಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡು ಪ್ರವರ್ತನೆ ಮಾಡಿರುವಂತಹ ಮಂತ್ರಗಳು ಇದೆಲ್ಲ, ವೇದಗಳೆಲ್ಲ. ಅದರಿಂದ ಅದು ಅಪೌರುಷೇಯ, ನಿತ್ಯವಾಗಿಯೇ ಇರುವ ಮಂತ್ರಗಳನ್ನು ತಪಸ್ಸಿನಿಂದ ಅವರು ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಅದು ಆ ಅರ್ಥವನ್ನು ಇಲ್ಲಿ ವೇದಾಹಮೇತಂ ಅನ್ನೋದಕ್ಕೆ ಆ ರೀತಿ ಅರ್ಥ. ವೇದ ಪುರುಷ ಅಂತ ಕೆಲವು ಕಡೆ ಅರ್ಥ ಮಾಡ್ತಾರೆ, ವೇದ ಪುರುಷನ ಹೇಳ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆ ರೀತಿಯೂ ಅರ್ಥ ಮಾಡ್ತಾರೆ. ಅಂದ ಇಲ್ಲಿ ವೇದಾಹಮ್ಯೇತಂ ಪುರುಷಂ ಮಹಾಂತಂ, ನಾನು ತಿಳಿದಿದ್ದೀನಿ ಅಂತ ಮುನಿಗಳು ಹೇಳ್ತಿದ್ದಾರೆ, ಪರಸ್ಪರ ಅವರು ಹೇಳ್ತಾ ಇರೋದು ಅಂತ ಅರ್ಥ. ಆದಿತ್ಯ ವರ್ಣಂ ತಮಸಃ ಪರಸ್ತಾತ್, ಅವನಿಗೆ ಒಂದು ಅದ್ಭುತವಾದ ದಿವ್ಯಮಂಗಳ ವಿಗ್ರಹವಿದೆ. ತಮೋಲೋಕಕ್ಕಿಂತ ಆ ಕಡೆ ಇರುವ ಪರಮಪದದಲ್ಲಿ ಇದ್ದಾನೆ ಅವನು. ತಮಸಃ ಅಂತ ಹೇಳಿದ್ರೆ ಸತ್ವರಜಸ್ತಮಸ್ಸು ಮೂರು ತ್ರಿಗುಣಾತ್ಮಕವಾದ ಪ್ರಕೃತಿಗೆ ಉಪಲಕ್ಷಣ, ಅದು ಪ್ರಕೃತಿ ಮಂಡಲಕ್ಕೆ. ತಮೇವಂ ವಿದಿತ್ವ ಅತಿ ಮೃತ್ಯುಮೇತಿ, ಈ ರೀತಿ ತಿಳಿದೇನೆ ಮೃತ್ಯುಂ ಅತ್ಯೇತಿ, ಬೇರೆ ಮಾರ್ಗವಿಲ್ಲ, ನಾನ್ಯಃ ಪಂಥಾಃ ವಿದ್ಯತೆ ಅಂತ ಹೇಳ್ಬಿಟ್ಟು ಅದನ್ನು ತಿಳಿಸ್ತಾರೆ. ಮೂರು ಸ್ವಾಮಿಗಳು ಇದೆಲ್ಲ ತಿಳಿಸ್ತಾರೆ. ಗೂಢಮಿತಿ ಅಂತರ್ವ್ಯಾಪ್ತಿ ರುಕ್ತ ಪರಿವೇಷ್ಟಿತಾರಮಿತಿ ಬಹಿರ್ವ್ಯಾಪ್ತಿ ತತಃಪರಮಿತ್ಯಸ್ಯ ಪೂರ್ವಶ್ಲೋಕೋಕ್ತಾತ್ ಜಗತಃ ಪರಂ. ಅದರಿಂದ ಶಂಕರ ಭಾಷ್ಯದ ಕೆಲವು ವಿಷಯಗಳನ್ನು ಹೇಳ್ತಾರೆ ಇಲ್ಲೆಲ್ಲ. ಅದರಲ್ಲಿ ಈ ಪರಮಪುರುಷನ ಆಯುಧಗಳನ್ನು ಕೂಡ ಅಲ್ಲಿ ಉಪಯೋಗ, ಇದು ಧ್ಯಾನಕ್ಕೆ ಧ್ಯಾನ ಮಾಡ್ಬೋದು ಅನ್ನೋ ಶಬ್ದಗಳ ಅರ್ಥಗಳನ್ನೆಲ್ಲ ಇಲ್ಲಿ ಕೆಲವು ಹೇಳ್ತಾರೆ. ವಿಶೇಷವಾಗಿ ಪುರುಷ ಶಬ್ದವು ಪರಮಾತ್ಮನಲ್ಲಿಯೇ ಪ್ರಸಿದ್ಧವಾಗಿ ರೂಢವಾಗಿದೆ. ಮತ್ತು ಅವನಿಗೆ ಪುರುಷನಿಗೆ ನಿರುಪಾಧಿಕವಾಗಿ ಪುರುಷ ಶಬ್ದವು ಪರಮಾತ್ಮನನ್ನು ತಿಳಿಸುತ್ತೆ. ವೇದಾಹಮೇತಂ ಪುರುಷಂ ಮಹಾಂತಂ ಅಂದಾಗ ಪುರುಷ ಶಬ್ದ ಅದರ ಅರ್ಥವನ್ನು ಇಲ್ಲಿ ವಿವರಿಸ್ತಾರೆ ಉತ್ತಮೂರು ಸ್ವಾಮಿಗಳು ಸ್ವಲ್ಪ ವಿಸ್ತಾರವಾಗಿ. ಇಲ್ಲಿ ಏವಂ ಧ್ಯೇಯತ್ವೇನ ಕಥಿತಃ ಪರಂ ಬ್ರಹ್ಮ ಕಿಂಚಿತ್ ದೇವತಾರೂಪಂ ಉತ ಅನ್ಯಾದೃಶಂ ಆದ್ಯೇ ಕಾಸಾ ದೇವತಾ ಇತ್ಯತ್ರ ವೇದ ಇತಿ. ಪರಂ ಬ್ರಹ್ಮ ಅಂತ ಹೇಳಲ್ಪಟ್ಟ ಹಿಂದಿನ ಮಂತ್ರದಲ್ಲಿ
ಆ ದೇವತಾ ವಿಶೇಷ ಯಾರು ಅಂದರೆ ವೇದಾಹಮೇತಂ ಪುರುಷಂ ಅಂತ ಇಲ್ಲಿ ಹೇಳಿರೋದು ಪುರುಷ ಶಬ್ದವು ಪ್ರಸಿದ್ಧವಾಗಿ ಪರಮಾತ್ಮನನ್ನು ತಿಳಿಸುತ್ತೆ. ಏತಾವತ್ ಧ್ಯೇಯತ್ವೇನ ಉಕ್ತಂ ಅಹಂ ತಂ ಪರಿ ಪಾರವರ್ತ್ಯಾದಿ ಪಾರವರ್ತ್ಯಾದಿತ್ಯವರ್ಣ ಮಹಾಪುರುಷತ್ವೇನ ವೇದ ಇತ್ಯರ್ಥಃ ಅಂತ ಹೇಳಿದ್ರು. ಅದನ್ನ ಇಲ್ಲಿ ವಿವರಿಸ್ತಾರೆ ಸ್ವಲ್ಪ ಇವರು. ಪಾರವರ್ತಿ ಅಂದರೆ ತಮಃ ಪಾರವರ್ತಿ ಅಂತ ಅರ್ಥ. ಇಲ್ಲಿ ತಮಃ ಪಾರವರ್ತಿ, ಇಲ್ಲಿ ವಿಸರ್ಗ ಹೋಗ್ಬಿಟ್ಟಿದೆ. ತಮಃ ಪಾರವರ್ತಿ, ತಮಲೋಕದಿಂದ ಆಚೆ ಇರುವಂತಹವನು ಅಂತ ಅರ್ಥ. ತಮಸಪರಸ್ತಾತ್ ಅಂತ ಹೇಳಿರೋನು. ತಮಸಪರಸ್ತಾತ್ ಅನ್ನಕ್ಕೆ ತಮಃ ಪಾರವರ್ತಿ, ತಮೋಲೋಕ ತ್ರಿಗುಣಾತ್ಮಕವಾದ ಪ್ರಕೃತಿ ಮಂಡಲಕ್ಕಿಂತ ಆಚೆ ಇರುವವನು. ಆದಿತ್ಯ ವರ್ಣ ಮಹಾಪುರುಷತ್ವೇನ ವೇದ, ಆದಿತ್ಯ ವರ್ಣವನ್ನು ಉಳ್ಳಂತಹ ಮಹಾಪುರುಷನ ಎಂದು ನಾನು ತಿಳಿದಿದ್ದೇನೆ. ಪುರುಷ ಸೂಕ್ತ ಅನುವಾದೋ ಅಯಮಿತಿ ಸ್ಪಷ್ಟಂ. ಅದು ಪುರುಷ ಸೂಕ್ತವನ್ನೇ ಮಂತ್ರವನ್ನೇ ಇಲ್ಲಿ ಹೇಳ್ತಾ ಇದೆ. ತತ್ರ ಚ ಪುರುಷಂ ಪ್ರೀಷ್ಯತೆ ಲಕ್ಷ್ಮೀಶ್ಚ ಪತ್ನ್ಯೌ ಇತಿ ಲಕ್ಷ್ಮೀಪತಿತ್ವೇನ ವೇದಿತಂ. ಅಲ್ಲಿ ಪುರುಷನನ್ನ ಸಹ ವೇದಿತಃ ಪುರುಷಃ ತಸ್ಯ ತತ್ರ ಚ ಪುರುಷಃ ಪ್ರೀಷ್ಯತೆ ಲಕ್ಷ್ಮೀಶ್ಚ ಪತ್ನ್ಯೌ ಇತಿ ಲಕ್ಷ್ಮೀಪತಿತ್ವೇನ ವೇದಿತಃ. ಪುರುಷ ಶಬ್ದಸ್ಯ ತಸ್ಮಿನ್ನೇವ ಪ್ರಸಿದ್ಧ, ಅವನಲ್ಲಿಯೇ ಪ್ರಸಿದ್ಧವಾಗಿದೆ ಪುರುಷ ಶಬ್ದವು. ತಥಾಚ ಸ್ಕಾಂದ ಪುರಾಣದಲ್ಲಿ ಕೆಲವು ಪುರುಷ ಶಬ್ದಕ್ಕೆ ಇಲ್ಲೆಲ್ಲ ಸಮರ್ಥನೆ ಮಾಡ್ತಾರೆ. ಯಥಾ ಪುರುಷ ಶಬ್ದೋಯಂ ವಾಸುದೇವೇ ಪ್ರತಿಷ್ಠಿತಃ ತಥಾ ಶಂಕರ ಶಬ್ದೋಯಂ ಮಹಾದೇವೇ ಪ್ರತಿಷ್ಠಿತಃ ಮೊದಲಾದೆಲ್ಲ ಹೇಳ್ತಿದ್ದಾರೆ. ಇಲ್ಲಿ ಮುನೀನಾಂ ಪರಸ್ಪರಮಿತಿ ಏತದ್ ಅಧ್ಯಾಯ ಅಂತಿಮ ಮಂತ್ರಾನುಸಾರೇಣ ಉಕ್ತಂ ಅಂತ ಹೇಳಿದ್ರು. ಈ ಅಧ್ಯಾಯದಲ್ಲಿ ಕಡೆಯಲ್ಲಿ ಬರುವ ಮಂತ್ರದ ಅನುಗುಣವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ವೇದಾಹಮೇತಂ ಅಜರಂ ಕಡೆಯ ಮಂತ್ರ ಆ ರೀತಿ ಬರುತ್ತೆ. ಪ್ರವದಂತಿ ಯಸ್ಯ ಬ್ರಹ್ಮವಾದಿನಃ ಹಿ ಪ್ರವದಂತಿ ನಿತ್ಯಂ ಅಂತ ಕಡೆಯ ಮಂತ್ರ ಬರುತ್ತೆ ಈ ಅಧ್ಯಾಯದಲ್ಲಿ. 3ನೇ ಅಧ್ಯಾಯದಲ್ಲಿ ಶ್ವೇತಾಶ್ವತದ ಕಡೆ ಮಂತ್ರ ಬ್ರಹ್ಮವಾದಿನಃ ಪ್ರವದಂತಿ ಅಂತ ಬಂದಿದೆ. ಅದಕ್ಕೆ ಅನುಗುಣವಾಗಿ ಇಲ್ಲಿ ಮುನೀನಾಂ ಪರಸ್ಪರಂ ಅಂತ ಹೇಳಿ ಅವ್ರು ಅವ್ರ ಮಾತುಗಳು ಅಂತ ಹೇಳಿಬಿಟ್ಟು ವೇದಾಹಮೇತಂ ಅಂದರೆ ಅಹಂ ಅಂದರೆ ಯಾರು ಅನ್ನೋದು ಈ ಅಧ್ಯಾಯದ ಕಡೆಯ ಮಂತ್ರದ ಇಂದ ಮುನೀನಾಂ ಅಂತ ಹೇಳಿ ಪರಸ್ಪರ ಸಂಭಾಷಣೆ ಅನ್ನೋದನ್ನ ಹೇಳಿದ್ದಾರೆ. ಏವಂ ಸೃಷ್ಟಿಸ್ಥಿತಿ ಸಹಕಾರಿಣ ಬ್ರಹ್ಮ ವಿಷ್ಣು ರುದ್ರಾಣಾಂ ಮಧ್ಯೆ ವಿಷ್ಣೋ ಲಕ್ಷ್ಮೀಪತೆ ಪುರುಷಶಬ್ದಾರ್ಥಸ್ಯೈವ ಪರಬ್ರಹ್ಮತ್ವಂ ಪ್ರತಿಬೋಧ್ಯ. ಇಲ್ಲಿ ತ್ರಿಮೂರ್ತಿಗಳ ಮಧ್ಯದಲ್ಲಿರುವ ವಿಷ್ಣುವು ಸಾಕ್ಷಾತ್ತಾಗಿ ಪರಮಾತ್ಮನ ಅವತಾರವೇ, ದೇವರೂಪದಲ್ಲಿ ಅವತಾರ ಮಾಡಿರೋನು ಅವನು. ಆದ್ದರಿಂದ ಅದನ್ನ ಇಲ್ಲಿ ಹೇಳ್ತಾರೆ. ಚತುರ್ಮುಖ ಏವವ ರುದ್ರ ಏವವ ತುಲ್ಯನಯೇನ ಪರಂ ಬ್ರಹ್ಮಭವತು ತ್ರಿತಯೋತ್ತೀರ್ಣಂ ಅನ್ಯತ್ವ ತ್ರಿತಯ ಹೇತು. ಇದರಲ್ಲಿ ಬೇರೆ ಬೇರೆ ವಾದಗಳನ್ನು ಹೇಳ್ತಾರೆ. 3ರಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರ ತ್ರಿಮೂರ್ತಿವಾದ, ತ್ರಿಮೂರ್ತಿ ಉತ್ತೀರ್ಣವಾದ, ಈ ರೀತಿ ಎಲ್ಲ ವಾದಗಳಿದೆ. ಅದನ್ನೆಲ್ಲ ಸ್ವಾಮಿ ದೇಶಿಕನ ಶ್ಲೋಕದಲ್ಲಿ ಹೇಳ್ತಾರೆ. ಆತ್ಮೈಕ್ಯಂ ದೇವತೈಕ್ಯಂ ತ್ರಿಕ ಸಮಧಿಗತ ತುಲ್ಯತ ಅನ್ಯತ್ರ ಐಶ್ವರ್ಯಂ ಇತ್ಯಾದಿ ಅನಿಪುಣ ಪಣಿತೀ ನಾದ್ರಿಯಂತೆ ಹಿ ಸಂತಹ ಅಂತ ಶ್ಲೋಕದಲ್ಲಿ ಹೇಳ್ತಾರೆ ರಹಸ್ಯ ಚೇಸಾರದಲ್ಲಿ. ಆತ್ಮೈಕ್ಯ ಅಂತ ಕೆಲವರು ಹೇಳಿದ್ರು, ದೇವತೈಕ್ಯ ಅಂತ ಹೇಳಿದ್ರು, ತ್ರಿಕ ಸಮಧಿಗತ ತುಲ್ಯತ ಅಂದರು. 3 ಬ್ರಹ್ಮ ವಿಷ್ಣು ಮಹೇಶ್ವರರು ಸಮಾನ ಅಥವಾ ಅವರಿಗಿಂತ ಬೇರೆ, ಒಬ್ಬರು ಅಧಿಕ, ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಕಲ್ಪದಲ್ಲಿ ಸೃಷ್ಟಿ ಮಾಡ್ತಾರೆ. ಹೀಗೆಲ್ಲ ಬೇರೆ 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 ಅಭಿಪ್ರಾಯಗಳು ಬರುತ್ತೆ. ಅದೆಲ್ಲ ಯಾರು ಪ್ರಾಮಾಣಿಕರು ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಅದರಲ್ಲಿ. ಯಾಕೆ ಅಂದರೆ ಮನು ವ್ಯಾಸ ಮೊದಲಾದವರೆಲ್ಲ ಐಕಕಂಠ್ಯದಿಂದ ಹೇಳಿರೋದು ಶ್ರೀಮಾನ್ ನಾರಾಯಣೋ ಉತ್ಪತ್ತಿರಖಿಲದನು ಮುಕ್ತಿದೋ ಮುಕ್ತಭೋಗ್ಯ ಅಂತ ಶ್ಲೋಕದಲ್ಲಿ ಹೇಳ್ತಾರೆ. ಆ ರೀತಿ ಅದನ್ನು ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ತಥಾಚ ತಸ್ಯ ಏಕಸ್ಯ ಕಾರಣಸ್ಯ ಧ್ಯಾನಾದಸ್ತು ಮುಕ್ತಿ ಇತ್ಯಾಕ್ಷೇಪಂ ಕ್ಷಿಪತಿ ತಮೇವ ಇತಿ. ಅಯೇವ ಅನ್ನೋ ಅವಧಾರಣೆ ತಿಳಿಸುತ್ತೆ. ಹಿಂದಿನ ಮಂತ್ರ ಸ್ಪಷ್ಟವಾಗಿ ಹೇಳಲಿಲ್ಲ. ಹಿಂದಿನ ಮಂತ್ರದಲ್ಲಿ ಏನು ಹೇಳ್ತು ಅಂದರೆ ಇಲ್ಲಿ ತಮ್ ಜ್ಞಾತ್ವ ಮೃತ ಭವಂತಿ, ಇಲ್ಲಿ ಏಕಂ ವಿಶ್ವಸ್ಯ ಏಕಂ ಪರಿವೇಷ್ಟಿತಾರಂ ಸರ್ವಭೂತೇಷು ಗೂಢಂ. ಒಬ್ಬ ಅಂತ ಹೇಳಿದ್ರು. ಒಬ್ಬ ಅನ್ನೋದು ಯಾರು ಅನ್ನೋದು ನಿಶ್ಚಯ ಮಾಡಬೇಕಲ್ಲ. ಏಕಂ ಅಂತ ಹೇಳಲ್ಪಟ್ಟವನು ಒಬ್ಬನು ಯಾರು ಅನ್ನೋದು ನಿಶ್ಚಯ ಮಾಡಬೇಕು. ಅವನನ್ನು ತಿಳಿದ್ರೆ ಅಮೃತರಾಗ್ತಾರೆ ಅಂತ ಹೇಳಿದ್ರೆ ವೇದಾಹಮೇತಂ ಪುರುಷಂ ಅಂತ ಹೇಳಿ ತಮೇವ ಇಲ್ಲಿ ವಿದಿತ್ವ ಅತಿಮೂರ್ತಿ, ತಮೇವ ವಿದಿತ್ವ ಅತಿಮೂರ್ತಿಮೇ. ಪುರುಷ ಶಬ್ದದಿಂದ ಪ್ರಸಿದ್ಧನಾದ ಪರಮಪುರುಷನೇ ಅವನು, ಶ್ರೀಮನ್ನಾರಾಯಣನೇ, ಶ್ರೀ ವಿಷ್ಣುನಾಥವನು ಮೊದಲಾದೆಲ್ಲ ಇಲ್ಲಿ ಸ್ವಲ್ಪ ಸ್ಪಷ್ಟಪಡಿಸ್ತಾರೆ. ಪರಬ್ರಹ್ಮಣೋ
ಎಲ್ಲ ನಾನ್ಯಥಾ ಅತಃ ಚೇತನಾಂತರಂ ಸರ್ವಕಾರಣಂ ನ ಮಂತವ್ಯಂ ನಾಪಿ ಮುಕ್ತಿಪ್ರದಂ. ಅದರಿಂದ ಎಲ್ಲ ಬೇರೆ ಯಾವ ಚೇತನರು ಸರ್ವವಿಧ ಕಾರಣರು ಆಗೋದಿಲ್ಲ, ಮುಕ್ತಿಪ್ರದರು ಅಲ್ಲ, ಮೋಕ್ಷವನ್ನು ಕೊಡುವುದಿಲ್ಲ. ಅತಃ ವಾಸುದೇವ ಏವ ಪರದೇವತಾ ಇತಿ ಅತ್ರ ತಮೇವ ಇತಿ ತಚ್ಛಬ್ದೋಪರ್ಯೇಣ ಏವಕಾರ ಶ್ರವಣಾತ್ ವಿದಿತ್ವಾ ಏವ ಇತಿ ಅಶ್ರವಣಾತ್ ಸ ಏವ ಪಂಥಃ ನಾನ್ಯಃ ಚೇತನಃ ಇತ್ಯೇವ ಪ್ರತೀಯತೆ ಅಂತ ಹೇಳಿದ್ರು. ತಮೇವ ವಿದಿತ್ವಾ ಅತಿಮೃತ್ಯುಮೇತಿ. ಆದ್ದರಿಂದ ಇಲ್ಲಿ ಬೇರೆ ಮಾರ್ಗವಿಲ್ಲ ಅಂತ ಹೇಳಿದ್ರೆ ಅವನೇ ಮೋಕ್ಷಪ್ರದನಾದವನು, ಅವನ ಜ್ಞಾನವೇ ಮೋಕ್ಷಕ್ಕೆ ಕಾರಣ ಅನ್ನೋದನ್ನು ಹೇಳಿದ್ದಾರೆ. ಇದೆಲ್ಲ ಮುಕ್ತಂಚ ಇದಂ ನಿಕ್ಷೇಪ ರಕ್ಷಾಯಾಮ್ ಅಂದರು. ವೇದಾಂತ ದೇಶಿಕರ ನಿಕ್ಷೇಪ ರಕ್ಷೆಯಲ್ಲೆಲ್ಲ ಇದು ಸ್ಪಷ್ಟವಾಗಿ ಇನ್ನು ವಿಸ್ತಾರವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರು. ಮಹಾಪುರುಷಸ್ಯ ವೇದನಮೇವ ಮೋಕ್ಷಸಾಧನಂ ಇತಿ ಪರಾಧಿಕರಣ ಭಾಷ್ಯಮಪಿ ಅತ್ರ ಏವ ಮಹಾಪುರುಷಸ್ಯೈವ ವೇದನಂ ಇತ್ಯೇತದರ್ಥ ಪರ್ಯವಸೀತಿ ಸುವಚಂ. ಮಹಾಪುರುಷಸ್ಯ ವೇದನಮೇವ ಮೋಕ್ಷಸಾಧನ. ಪರಾಧಿಕರಣ ಅನ್ನೋದು ಬ್ರಹ್ಮಸೂತ್ರಗಳಲ್ಲಿ ಬರೋದು. ಅದರಲ್ಲಿ ಬ್ರಹ್ಮ ಅಂತ ಹೇಳಿದಾರಲ್ಲ, ಈಶ್ವರ ಅಂತ ಹೇಳುವವನಿಗಿಂತ ಪರನಾದವನು ಇನ್ನೊಬ್ಬರಿದ್ದಾನೆ. ಪರಮತ ಸೇತೂನ್ಮಾನ ಬಂಧ ಭೇದ ವ್ಯಪದೇಶೇಭ್ಯ ಅನ್ನೋದು ಬರುತ್ತೆ. ಸೇತೂನ್ಮಾನ ಭೇದ ವ್ಯಪದೇಶೇಭ್ಯ ಅಂತ ಹೇಳಿ, ಸಂಬಂಧ ಭೇದ ವ್ಯಪದೇಶೇಭ್ಯ ಅಂತ ಹೇಳಿ, ಅತಃ ಪರಂ ಪರಂ ಅತಃ ಸೇತು ಉನ್ಮಾನ ಸಂಬಂಧ ಭೇದ 4 ಹೇತುಗಳನ್ನು ಹೇಳಿ, ಈ ಕಾರಣಗಳಿಂದ ಬೇರೆ ಯಾರೋ ಇನ್ನೊಬ್ಬ ಪರಬ್ರಹ್ಮ ಇದ್ದಾನೆ, ಮೋಕ್ಷಪ್ರದ ಪಡೆದುಕೊಳ್ಳುವನು. ಅಮೃತ ಸೇತು ಹೂ ಅಂದರೆ ಸೇತುವನ್ನು ದಾಟ್ಕೊಂಡು ಹೋಗಿ ಬೇರೆ ಯಾರನ್ನೂ ಸೇರ್ತೀವ ನಾವು? ಈ ಪ್ರಶ್ನೆಗಳನ್ನೆಲ್ಲ ಹಾಕಿ ಅಲ್ಲೆಲ್ಲ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ರು ಭಾಷ್ಯಕಾರರಿಗೆಲ್ಲ ವ್ಯಾಖ್ಯಾನ. ಅದಕ್ಕೆ ಬಾದರಾಯಣರೇ 4 ಸೂತ್ರಗಳಲ್ಲಿ ಒಂದೊಂದು ಹೇತುಗೂ ಒಂದೊಂದು ಕಾರಣವನ್ನು ಹೇಳಿದ್ರು. ಸೇತು ಸಾಮಾನ್ಯಾತ್ ಅಂತ ಹೇಳಿದ್ರು. ಸೇತು ಅನ್ನೋದು ಸಾಮಾನ್ಯವಾಗಿ ಸಿನೋತಿ ಬಧ್ನೋತಿ ಮೊದಲಾದ ಅರ್ಥಗಳಲ್ಲಿ ಬರುತ್ತೆ. ಅಲ್ಲಿ ಎಲ್ಲ ಒಂದು ಯಾವುದು ಮಿಶ್ರಣವಾಗದೇ ಇರೋ ಹಾಗೆ ಎಲ್ಲವನ್ನು ಧರಿಸಿದ್ದಾನೆ ಅವನು. ಒಂದೊಂದು ಪ್ರಾಣಿಯ ಕರ್ಮಗಳು ಆಯಾ ಪ್ರಾಣಿಗಳಿಗೆ ಸುಖ ದುಃಖಗಳನ್ನು ಉಂಟು ಮಾಡುತ್ತೆ. ಇದೆಲ್ಲ ಹೇಳಿದ ಸೇತು ಅಂತ ಹೇಳಿರೋದು. ಮೊದಲಾದ ಕಾರಣಗಳನ್ನೆಲ್ಲ ಬಾದರಾಯಣರೇ ಅದು ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಭಾಷ್ಯಕಾರರು ವಾಕ್ಯ ಇಲ್ಲಿ ಮಹಾಪುರುಷಸ್ಯ ವೇದನಮೇವ ಮೋಕ್ಷಸಾಧನಂ ಅಂತ ಹೇಳಿ, ಮಹಾಪುರುಷ ಅಂತ ಹೇಳಿ ಶ್ರೀಮನ್ನಾರಾಯಣದ ಪರವಾಗಿ ಅಲ್ಲಿ ಅರ್ಥ ಮಾಡಿರೋದು ನಾವು ಅದು ಸರಿಯಾಗಿದೆ, ಇಲ್ಲಿ ನಾವು ತಿಳಿದುಕೊಳ್ಬಹುದು ಇಲ್ಲಿ ಅಂತ ಹೇಳ್ತಾರೆ. ಪೂರ್ವಾಪರ ಭಾಷ್ಯ ಸಂದರ್ಭಂ ಟೀಕಾಚೆ ತದೈವ ಸಂಗ. ಇಲ್ಲಿಯೂ ಕೂಡ ಅದೇ ರೀತಿ ಅರ್ಥ ನಮ್ಗೆ ತಿಳಿಯುತ್ತೆ ಅಂತ. ಆದ್ದರಿಂದ ಇಲ್ಲಿ ಇದನ್ನು ಸ್ವಲ್ಪ ವಿವರಿಸ್ತಾರೆ. ಇದನ್ನೆಲ್ಲ ಬೃಹದಾರಣ್ಯಕದು ಮಿಕ್ಕಿದ್ದೆಲ್ಲ ಸ್ವಲ್ಪ ಇದರಲ್ಲಿ ಒಟ್ಟಿನಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಪರಮಾತ್ಮನ ಜ್ಞಾನದಿಂದಲೇ ಮೋಕ್ಷ. ಶ್ರೀ ವಿಶಿಷ್ಟನಾದವನು ಅವನ ಜ್ಞಾನದಿಂದಲೇ ಮೋಕ್ಷ, ಬೇರೆ ಯಾರು ಇಲ್ಲ ಅನ್ನೋದನ್ನ ಸ್ವಲ್ಪ ಸಮರ್ಥನೆ ಮಾಡ್ತಾರೆ ಇಲ್ಲಿ. ನನು ಆತ್ಮಜ್ಞಾನಸ್ಯೈವ ತರತಿ ಶೋಕಂ ಆತ್ಮವಿತ್ ಇತಿ ಮೋಕ್ಷ ಹೇತುತ್ವ ಉಚ್ಯತೆ. ಇಲ್ಲಿ ಇವರು ಒಂದು ರಂಗರಾಮಾನುಜರು ಒಂದು ಪ್ರಶ್ನೆ ಹಾಕ್ತಾರೆ. ಇಲ್ಲಿ ಸಾಮಾನ್ಯವಾದ ಆತ್ಮಶಬ್ದದಿಂದ ಹೇಳಲ್ಪಟ್ಟಿದೆ ಅನೇಕ ಕಡೆ ಉಪನಿಷತ್ತುಗಳಲ್ಲಿ. ಇದು ಭೂಮವಿದ್ಯೆಯಲ್ಲಿ ಹೇಳುವಾಗ ನಾರದರು ಸನತ್ ಕುಮಾರಲ್ಲಿ ಹೋಗಿ ಪ್ರಶ್ನೆ ಮಾಡ್ತಾರೆ, ನನಗೆ ಆತ್ಮಜ್ಞಾನ ಉಪದೇಶ ಮಾಡಿ, ನಾನು ಕೇಳಿದ್ದೀನಿ ನಿಮ್ಮಂತಹವರಿಂದ, ಸರತಿ ಶೋಕಂ ಆತ್ಮವಿತ್ ಅಹಂ ಶೋಚಾಮಿ ಅಂತ ಹೇಳಿದ್ರು. ಶೋಕವನ್ನು ದಾಟಿ ಹೋಗಬೇಕಾದ್ರೆ ಸಂಸಾರ, ಶೋಕ ಅಂದರೆ ಸಂಸಾರ ಅಂತ ಅರ್ಥ. ಸಂಸಾರವನ್ನು ದಾಟಬೇಕಾದ್ರೆ ಆತ್ಮಜ್ಞಾನವನ್ನು ಯಾರು ಹೊಂದಿದಾನೋ ಅವನೇ ಸಂಸಾರವನ್ನು ದಾಟಿ ಹೋಗ್ತಾನೆ. ಆದ್ದರಿಂದ ಶೋಕಸ್ಯ ಪಾರಂ ತಾರಯತು. ಸನತ್ ಕುಮಾರ್ಗೆ ಪ್ರಾರ್ಥಿಸ್ತಾರೆ, ನನಗೆ ಶೋಕವಾಗಿಬಿಟ್ಟಿದೆ, ಎಲ್ಲ ಅಧ್ಯಯನ ಮಾಡಿದ್ದೀನಿ, ಯಜುರ್ವೇದ ಸಾಮವೇದ ಋಗ್ವೇದ ಎಲ್ಲ ಹೇಳ್ತಾರೆ, ಒಂದು ದೊಡ್ಡ ಲಿಸ್ಟ್ ಕೊಡ್ತಾರೆ. ಏನೇನು ಅಧ್ಯಯನ ಮಾಡಿದೀಯಾ ಅಂದರು, ಎಲ್ಲವನ್ನೂ ಮಾಡಿದ್ದೀನಿ, ಮತ್ತೆ ಏಕೆ ಬಂದಿ ನನ್ನ ಹತ್ರ ಅಂದರೆ, ಅವನು ಮಂತ್ರವಿದೇವ ಅಸ್ಮಿನ ಆತ್ಮವಿತ್ ಅಂತ ಹೇಳಿದ್ರು. ಅಲ್ಲೆಲ್ಲ ಬರೀ ಆತ್ಮ ಆತ್ಮ ಅಂತಲೇ ಶಬ್ದ ಬರುತ್ತೆ. ಅಂದರೆ ಆತ್ಮ ಅಂತ ಹೇಳಿದ್ರೆ ಯಾರು? ಆತ್ಮನಿಗೆ ತಾನೇ ಮೋಕ್ಷ ಹೇತುತ್ವ ಹೇಳಿದೆ. ಕಥಂ ಆದಿತ್ಯವರ್ಣ ವಿಗ್ರಹ ಪುರುಷ ಜ್ಞಾನಸ್ಯ. ಇಲ್ಲಿ ಆದಿತ್ಯವರ್ಣಂ ತಮಸಪರಸ್ತಾತ್ ಅಂತ ಹೇಳಿದೆಯಲ್ಲ, ಆದಿತ್ಯವರ್ಣ ಪುರುಷನ ಜ್ಞಾನವೇ ಮೋಕ್ಷಕ್ಕೆ ಸಾಧನ ಅಂತ ಇಲ್ಲಿ ಹೇಳಿದೆಯಲ್ಲ, ಅದು ಹೇಗೆ ಅಂದರೆ, ಅಸ್ಯೈವ ಪುರುಷಸ್ಯ ವ್ಯಾಪಕತ್ವಾತ್ ಆತ್ಮತ್ವಮಪಿ ತಸ್ಯೈವ ಇತ್ಯಾಹ ಯಸ್ಮಾತ್ ಪರಂ. ಮುಂದಿನ ಮಂತ್ರಕ್ಕೆ ಪೀಠಿಕೆಯನ್ನು ಹಾಕ್ತಾರೆ. ಇಲ್ಲಿ ಈ ಮಂತ್ರ ಯಾಕೆ ಬಂತು ಇಲ್ಲಿ ಅಂತ ಮುಂದೆ, ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಮಹಾನಾರಾಯಣ ಉಪನಿಷತ್ತು ಈ ಮಂತ್ರ ಬರುತ್ತೆ.
ಯಸ್ಮಾನ್ ನಾಣೀಯೋ ನ ಜ್ಯಾಯೋಸ್ತಿ ಕಶ್ಚಿತ್ ವೃಕ್ಷ ಇವ ಸ್ತಬ್ಧಃ ದಿವಿ ತಿಷ್ಠತ್ಯೇಕಸ್ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ. ಈ ಮಂತ್ರಕ್ಕೆ, ಈ ಮಂತ್ರ ಯಾಕೆ ಇಲ್ಲಿ ಬಂದಿದೆ ಅಂತ ಹೇಳಿದ್ರೆ, ಈ ರೀತಿ ಒಂದು ಸಂಶಯ ಬರಬಹುದು, ಅದನ್ನು ಪರಿಹಾರ ಮಾಡುತ್ತೆ ಇಲ್ಲಿ ಉಪನಿಷತ್ತಿನಲ್ಲಿ. ಆತ್ಮ ಅಂತ ಹೇಳಿದಿಲ್ಲ, ಆದಿತ್ಯವರ್ಣ ಪುರುಷ, ಆದಿತ್ಯವರ್ಣ ವಿಗ್ರಹ ವಿಶಿಷ್ಟನಾದ ಪುರುಷನ ಜ್ಞಾನ ಅಂತ ಹೇಳಿದೆ. ಬೇರೆ ಉಪನಿಷತ್ತುಗಳಲ್ಲಿ ಆತ್ಮ ಅಂತಾನೆ ಹೇಳಿದೆ. ಆದ್ದರಿಂದ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯ ನಿಧಿಧ್ಯಾಸಿತವ್ಯ ಅಂತ ಮೈತ್ರೇಯಿಗೆ ಯಾಜ್ಞವಲ್ಕ್ಯರು ಉಪದೇಶ ಮಾಡಿದ್ರು. ಅಲ್ಲಿಯೂ ಆತ್ಮ ಅಂತಾನೆ ಹೇಳಿದ್ರು. ತರತಿ ಶೋಕಂ ಆತ್ಮವಿತೆಯಲ್ಲಿಯೂ ಬರೀ ಆತ್ಮ ಅಂತ ಬಂತು. ಅದು ಯಾರು ಆತ್ಮ ಅನ್ನುವನು? ಆದಿತ್ಯವರ್ಣ ವಿಶಿಷ್ಟನಾದವನು ಅಂತ ಹೇಳಿದೆಯಲ್ಲ, ವಿಗ್ರಹ ವಿಶಿಷ್ಟನಾದವನು, ಅದನ್ನ ಇಲ್ಲಿ ಹೇಳ್ತಿದೆ. ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್. ಅವನಿಗೆ ಸರ್ವವ್ಯಾಪಕತ್ವ ಹೇಳಿದೆ ಇಲ್ಲಿ. ಆದ್ದರಿಂದ ಅಸ್ಯೈವ ಪುರುಷಸ್ಯ, ಈ ಪುರುಷ ವೇದಾಹಮೇತಂ ಪುರುಷಂ ಮಹಾಂತಂ, ಮಹಾಪುರುಷನನ್ನ ಹೇಳಿರೋದು. ವ್ಯಾಪಕತ್ವಾತ್ ಆತ್ಮತ್ವಮಪಿ ತಸ್ಯೈವ. ಮುಖ್ಯ ಅರ್ಥದಲ್ಲಿ ಆತ್ಮ ಅಂದರೆ ಪರಮಾತ್ಮನೇ. ಪರಮಾತ್ಮ ಅನ್ನೋದು ಅವನಿಗೆ ಮುಖ್ಯ ಅರ್ಥದಲ್ಲಿ ಎಲ್ಲವನ್ನು ಸರ್ವಂ ನಿಯಂತ್ರಿತಯ ಆಪ್ನೋತಿ ಇತಿ ಆತ್ಮ. ಸಕಲವನ್ನು ಅಂತರ್ಯಾಮಿಯಾಗಿ ನಿಯಮನ ಮಾಡ್ತಾನಲ್ಲ, ಅವನಿಗೆ ಆತ್ಮಶಬ್ದದ ಪರಿಪೂರ್ಣವಾದ ಅರ್ಥ ಬರುತ್ತೆ. ಆದ್ದರಿಂದ ಎಲ್ಲವನ್ನು ವ್ಯಾಪಿಸಿರೋದ್ರಿಂದ ಅವನಿಗೆ ಆತ್ಮತ ವ್ಯಾಪ್ನೋತಿ ಇತಿ ಆತ್ಮ ಅಂತಲೂ ಅರ್ಥ ಬರುತ್ತೆ. ಈ ರೀತಿ ಎಲ್ಲ ಅದಕ್ಕೆ ನಿರುಕ್ತಿಗಳಿದೆ. ತಥಾನ್ಯ ಪ್ರತಿಷೇಧಾತ್ ಇತಿ ಸೂತ್ರೇ, ಬ್ರಹ್ಮಸೂತ್ರದ ವಿಚಾರ ಹೇಳ್ತಾರೆ ಇಲ್ಲಿ. ಯಸ್ಮಾತ್ ಅಪರಂ ಪರಂ ನಾಸ್ತಿ ಕೇನಾಪಿ ಪ್ರಕಾರೇಣ ಉತ್ಕೃಷ್ಟಂ ನಾಸ್ತಿ ಇತ್ಯರ್ಥಃ ಇತಿ ಭಾಷಿತಂ. ಇದು ಶ್ರೀಭಾಷ್ಯದ ವಾಕ್ಯ. ತಥಾ ಅನ್ಯ ಪ್ರತಿಷೇಧಾತ್ ಅನ್ನೋ ಸೂತ್ರದಲ್ಲಿ ಹೇಳುವಾಗ, ಅದೇ ಬೇರೆ ಎಲ್ಲ ಪ್ರತಿಷೇಧ ಮಾಡಲ್ಪಟ್ಟಿದೆ ಅಂತ ಹೇಳುವಾಗ ಈ ಮಂತ್ರವನ್ನ ಉದಾಹರಿಸ್ತಾರೆ ಭಾಷ್ಯಕಾರರು. ಯಥಾ ಯಸ್ಮಾತ್ ಪರಂ ನಾಪರಂ ಅಸ್ತಿ ಕಿಂಚಿತ್ ಅಂತ ಹೇಳ್ಬಿಟ್ಟು, ಯಸ್ಮಾತ್ ಪರಂ ನಾಪರಂ ಅಸ್ತಿ ಕಿಂಚಿತ್ ಇಲ್ಲಿ ಹೇಗೆ ಅನ್ವಯ ಮಾಡಬೇಕು ಅನ್ನೋದ್ರಲ್ಲಿ ವಿವಾದ. ಬೇರೆ ಬೇರೆ ರೀತಿಯಲ್ಲಿ ಅನ್ವಯ ಮಾಡ್ತಾರೆ ಇಲ್ಲಿ. ಯಸ್ಮಾತ್ ಪರಂ ನ ಅಪರಂ ಅಸ್ತಿ ಕಿಂಚಿತ್ ಅನ್ನೋ ಅರ್ಥದಲ್ಲಿ ಹೇಗೆ ಅರ್ಥ ಮಾಡಬೇಕು, ಅದೇ ರೀತಿಯಲ್ಲಿ ಇಲ್ಲಿ ಯಸ್ಮಾನ್ ನಾಣಿಯೋ ನಜ್ಯಾಯೋ ಅಸ್ತಿ ಎಲ್ಲ ಹೇಳಿದ್ಮೇಲೆ ಮುಂದಿನ ಮಂತ್ರದಲ್ಲಿ ಇದಕ್ಕೂ ಎರಡು ಸೇರಿಸಿದ್ರೆ ತತಃ ಯದುತ್ತರತರಂ ತದರೂಪ ನಾಮಯಂ. ಅಲ್ಲಿ ತತಃ ಅಂತ ಹೇಳೋದಕ್ಕೆ ಎರಡು ಅರ್ಥ ಬರುತ್ತೆ. ತತಃ ಅಂತ ಹೇಳಿದ್ರೆ ಅದಕ್ಕಿಂತಲೂ ಅಂತ ಒಂದು ಅರ್ಥ ಮಾಡ್ಬೋದು, ಆ ಕಾರಣದಿಂದ ಅಂತಲೂ ಒಂದು ಅರ್ಥ ಮಾಡ್ಬೋದು ತತಃ ಅನ್ನೋದು. ಈ ಎರಡು ಮಂತ್ರಗಳನ್ನು ಸೇರಿಸಿ ಭಾಷಿಕಾರರು ವ್ಯಾಖ್ಯಾನ ಮಾಡ್ತಾರೆ ಅಲ್ಲಿ. ಯಸ್ಮಾತ್ ಪರಂ ನಾಪರಂ ಅಸ್ತಿ ತತಃ ಯದುತ್ತರತರಂ ತದರೂಪಂ. ಯತ್ ಉತ್ತರತರಂ, ಇದುವೇ ಉತ್ತರತರವಾದದ್ದು ಆ ಕಾರಣದಿಂದ. ಯಸ್ಮಾತ್ ಪರಂ ನ ಅಪರಂ ಅಸ್ತಿ, ಅವದಕ್ಕಿಂತ ಉದ್ದವಾದ, ಅವದಕ್ಕಿಂತ ಶ್ರೇಷ್ಠವಾದದ್ದು ಬೇರೆ ಯಾವುದು ಇಲ್ಲದೇ ಇರುವ ಕಾರಣದಿಂದ ಇದುವೇ ಶ್ರೇಷ್ಠವಾದದ್ದು ಅಂತ ಅರ್ಥ ಮಾಡಿದ್ರು ಸಿದ್ಧಾಂತದಲ್ಲಿ. ಪೂರ್ವ ಪಕ್ಷದಲ್ಲಿ ತತಃ ಯತ್ ಉತ್ತರ, ಅದಕ್ಕಿಂತ ಒಂದು ಮೇಲೆ ಇದೆ ಅನ್ನೋ ಅರ್ಥ ಮಾಡಿದ್ರು. ಆ ರೀತಿ ಅದನ್ನ ವ್ಯಾಖ್ಯಾನ ಮಾಡ್ತಾರೆ ಭಾಷಿಕಾರರು ಇದಕ್ಕೆ. ಇದು ಯಸ್ಮಾದ್ ಅಪರಂ ಪರಂ ನಾಸ್ತಿ, ಬೇರೆ ಯಾವುದು ಉತ್ಕೃಷ್ಟವಾದದ್ದು ಇಲ್ಲ. ಬೇರೆ ಅಪರಂ ಅಂದ್ರೆ ಮತ್ತೊಂದು, ಪರಂ ನಾಸ್ತಿ ಯಸ್ಮಾತ್ ಇದಕ್ಕಿಂತ ಉತ್ಕೃಷ್ಟವಾದದ್ದಿಲ್ಲ. ಕೇನಾಪಿ ಪ್ರಕಾರೇಣ ಉತ್ಕೃಷ್ಟಂ ನಾಸ್ತಿ ಅಂತ ಭಾಷ್ಯ. ಅದಕ್ಕೆ ಸುದರ್ಶನ ಸೂರಿಗಳು ವ್ಯಾಖ್ಯಾನ ಮಾಡ್ತಾರೆ. ವ್ಯಾಸಾರ್ಯೈಶ್ಚ ಯಸ್ಮಾದಿತ್ಯಸ್ಯ ಪರಮಿತ್ಯೇನ ಅನ್ವಯೋಸ್ತು. ಪೂರ್ವ ಪಕ್ಷ ಹಾಕೊಳ್ತಾರೆ ಇಲ್ಲಿ. ಯಸ್ಮಾದಿತ್ಯಸ್ಯ ಪರಂ ಇತ್ಯನೇನ ಅನ್ವಯ ಅಸ್ತು. ಯಸ್ಮಾತ್ ಪರಂ ಅಂತಾನೆ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಯಸ್ಮಾತ್ ಅಪರಂ ಪರಂ ನಾಸ್ತಿ ಅಂತ ಭಾಷ್ಯಕಾರರು ಮಾಡಿದ್ರು. ಯಸ್ಮಾತ್ ಪರಂ ಅಂತಾನೆ ಬೇಕಾದ್ರೆ ಅನ್ವಯ ಮಾಡಿ, ಯಸ್ಮಾತ್ ಉತ್ಕೃಷ್ಟಂ ನಾಸ್ತಿ ಇತ್ಯರ್ಥ ಅಂತ ಒಂದು ಆಶಂಕೆಯನ್ನು ಮಾಡಿ, ಆವಾಗ ಪೂರ್ಣವಾಗಿ ಅರ್ಥ ಮಾಡೋಕ್ಕಾಗೋದಿಲ್ಲ. ಇವಾಗ ಕೆಲವು ಶಬ್ದಗಳಿಗೆ ಆಗ ಸರಿಯಾಗಿ ಅನ್ವಯ ಬರೋದಿಲ್ಲ ಈ ರೀತಿ ಅರ್ಥ ಮಾಡಿದ್ರೆ. ಇದರಿಂದ ಇದು ಪೂರ್ವ ಪಕ್ಷ ಇತಿ ಆಶಂಕ್ಯ. ಯಸ್ಮಾದ್ ಉತ್ಕೃಷ್ಟಂ ನಾಸ್ತಿ ಅಂತ ಒಂದು ಪಕ್ಷವನ್ನು ಹಾಕ್ಕೊಂಡು ತಥಾ ಸತಿ ಅಪರಮಿತ್ಯಸ್ಯ ವೈಯರ್ಥ್ಯ ಪ್ರಸಂಗಾತ್, ಆವಾಗ ಅಪರಂ ಅನ್ನೋದಕ್ಕೆ ಏನು ಅರ್ಥ ಬರೋದಿಲ್ಲ. ಯಸ್ಮಾತ್ ಪರಂ ನಾಸ್ತಿ ಅಂತ ಹೇಳಿಬಿಟ್ರೆ ಅಪರಂ ಅನ್ನೋದಕ್ಕೆ ಏನು ಅರ್ಥ ಮಾಡ್ತೀರಾ? ಯಸ್ಮಾತ್ ಉತ್ಕೃಷ್ಟಂ ನಾಸ್ತಿ, ಅಪರಂ ಅನ್ನೋದಕ್ಕೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ, ವ್ಯರ್ಥವಾಗುತ್ತೆ ಶಬ್ದ. ನಚ ಪರಂಚ ಅಪರಂಚ ನಾಸ್ತಿ ಉತ್ಕೃಷ್ಟ ಅಪಕೃಷ್ಟ ವಸ್ತು ನಿಷೇಧಕತ್ವಂ ಶಕ್ಯ ಶಂಕಂ. ಈ ರೀತಿಯೂ ನಾವು ಇಲ್ಲಿ ಸಂದೇಹ ಪಡೋಕ್ಕೆ ಕಾರಣವಿಲ್ಲ.
ಪರವೂ ಅಪರವೂ ಯಾವುದೂ ಇಲ್ಲ. ಯಸ್ಮಾತ್ ಪರಂ ನಾಸ್ತಿ ಯಸ್ಮಾತ್ ಅಪರಂ ನಾಸ್ತಿ, ಹೀಗೆ ಅರ್ಥ ಮಾಡ್ಬೋದಲ್ಲ. ಉತ್ಕೃಷ್ಟವಾದದ್ದು ಅಪೋತ್ಕೃಷ್ಟವಾದದ್ದು ಇಲ್ಲ ಅಂತ ಯಾಕೆ ಅರ್ಥ ಮಾಡಬಾರ್ದು ಅಂದರೆ ನಯ ಆವೃತ್ತಿ ಪ್ರಸಂಗಾತ್. ಯಾಕೆಂದರೆ ಇಲ್ಲಿ ನಾ ಅನ್ನೋದು ಒಂದೇ ಸತಿ ಬಂದಿರೋದು. ಯಸ್ಮಾತ್ ಪರಂ ನ ಅಪರಮಸ್ತಿ ಕಿಂಚಿತ್. ನಾ ಅನ್ನೋದು ಒಂದು ಸತಿ ಬಂದಿದೆ. ನೈ ಅನ್ನೋದು ನಿಷೇಧಾರ್ಥಕ ಶಬ್ದ ಒಂದೇ ಸತಿ ಬಂದಿದೆ. ಇದನ್ನ ಪರಂಗೆ ಹಾಕಿದ್ರೆ ಅಪರಂಗೆ ಅಧ್ಯಾಹಾರ ಮಾಡ್ಕೋಬೇಕು. ಮತ್ತೆ ಯಸ್ಮಾತ್ ಪರಂ ನಾಸ್ತಿ ಯಸ್ಮಾತ್ ಅಪರಂ ನ ಅಸ್ತಿ, ಅಲ್ಲಿ ತಿರ್ಗಾ ಅಧ್ಯಾಹಾರ ಮಾಡ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಅದು ಮಾಡೋದು ಆವೃತ್ತಿ ಆಗುತ್ತೆ. ಆದ್ದರಿಂದ ಹಾಗೆಯೂ ಮಾಡೋದು ಸರಿ ಇಲ್ಲ. ಆದ್ದರಿಂದ ಯಸ್ಮಾದ್ ಇತ್ಯಸ್ಯ ಅಪರಂ ಇತ್ಯನೇನ ಏವ ಅನ್ವಯ. ಸುದರ್ಶನ ಸೂರಿಗಳು ಸ್ಪಷ್ಟಪಡಿಸ್ತಾರೆ. ಭಾಷ್ಯಕಾರರು ಹೇಳಿರೋದು ಅನ್ವಯವನ್ನು ಯಸ್ಮಾತ್ ಅಪರಂ ಪರಂ ನಾಸ್ತಿ ಅನ್ನೋದು ಅನ್ವಯ ಅನ್ನೋದು. ಯಸ್ಮಾತ್ ಅನ್ಯತ್ ಸರ್ವೋತ್ಕೃಷ್ಟಂ ನಾಸ್ತಿ ಇತಿ ಅರ್ಥಾಶ್ರಯಣೆ ತದನ್ಯಸ್ಯ ಉತ್ಕೃಷ್ಟಸ್ಯ ವಸ್ತುನಃ ಏವ ಅಭಾವಾತ್ ಸಮಾಭ್ಯಧಿಕ ನಿಷೇಧ ಫಲತಿ ಇತಿ ವರ್ಣಿತಂ. ಸಮಾಭ್ಯಧಿಕ ಅನ್ನೋದು ಸ್ಪಷ್ಟವಾಗಿ ಅದರಲ್ಲಿಯೇ ಸಿಕ್ಕಿಬಿಡುತ್ತೆ. ಇದಕ್ಕಿಂತ ಉತ್ಕೃಷ್ಟವಾದದ್ದಿಲ್ಲ ಅಂತ ಹೇಳಿದ್ರೆ ಅದಕ್ಕಿಂತ ಸಮನಾದದ್ದು ಇಲ್ಲ ಅನ್ನೋದನ್ನು ಅದರಲ್ಲಿಯೇ ಅರ್ಥ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತಾರೆ. ಯದಪೇಕ್ಷೆಯ ಅತಿಶಯೇನ ಅಂತಃಪ್ರವೇಶ ಯೋಗ್ಯಂ ವಸ್ತು ನಾಸ್ತಿ. ಅತಿಶಯವಾಗಿ ಅಂತಃಪ್ರವೇಶ ಮಾಡುವಂತಕ್ಕೆ ಯೋಗ್ಯವಾದ ಬೇರೆ ಪದಾರ್ಥ ಯಾವುದೂ ಇಲ್ಲ ಅವನನ್ನು ಹೋಲಿಸಿದ್ರೆ. ಯಸ್ಮಾಚ್ಚ ಅಧಿಕಂ ವಿವೃದ್ಧಂ ಕಿಮಪಿ ವಸ್ತು ನಾಸ್ತಿ ಯಸ್ಮಾತ್ ಯಶ್ಚ ಅಪ್ರಾಕೃತೆ ಲೋಕೆ ಅವಾಪ್ತ ಸಮಸ್ತ ಕಾಮತೆಯ ಬ್ರಹ್ಮಾದಿಕಮಪಿ ತೃಣೀಕೃತ್ಯ ವೃಕ್ಷ ಇವ ಅಪ್ರಣತ ಸ್ವಭಾವಃ ತಿಷ್ಠತಿ. ವೃಕ್ಷ ಇವ ದಿವಿ ತಿಷ್ಠತ್ಯೇಕಸ್ತೇನೇದಂ ವೃಕ್ಷ ಇವ ಸ್ತಬ್ಧಃ ದಿವಿ ತಿಷ್ಠತಿ ಏಕಃ ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ. ವೇದಾರ್ಥ ಸಂಗ್ರಹದಲ್ಲಿ ವಿಸ್ತಾರವಾಗಿ ಇದಕ್ಕೆಲ್ಲ ವ್ಯಾಖ್ಯಾನ ಮಾಡ್ತಾರೆ. ಭಾಷಿಕಾರರೇ ಒಂದು ಕಾರಿಕೆ ಹಾಕ್ಕೊಂಡು ಇದರಲ್ಲಿ ಬ್ರಹ್ಮನನ್ನು ತಿಳಿಯೋದು ಬಹಳ ಕಷ್ಟ ಅಂತ ಹೇಳಿ ಅದನ್ನು ಯಾರು ತಿಳಿಯಕ್ಕೆ ಸಾಧ್ಯ ಅವರೇ ಒಂದು ಕಾರಿಕೆಯನ್ನು ಬರೀತಾರೆ. ಏಕತ್ವೇ ಸತಿ ನಾನಾತ್ವಂ ನಾನಾತ್ವೇ ಸತಿ ಚ ಏಕತಾ ಅಚಿಂತ್ಯಂ ಬ್ರಹ್ಮಣೋ ರೂಪಂ ಕಸ್ತದ್ವೇದಿತುಮರ್ಹತಿ ಎನ್ನುವ ಕಾರಿಕೆಯನ್ನು ವೇದಾರ್ಥ ಸಂಗ್ರಹದಲ್ಲಿ ಹೇಳ್ತಾರೆ. ಅದಕ್ಕೆ ವಿಸ್ತಾರವಾದ ವ್ಯಾಖ್ಯಾನ ಮಾಡ್ತಾರೆ. ಆಗ ಈ ಮಂತ್ರವನ್ನು ಅವರು ಉದಾಹರಿಸ್ತಾರೆ. ಅಲ್ಲಿ ಯಶ್ಚ ಅದು ಈ ಅರ್ಥಗಳನ್ನೆಲ್ಲ ಇಲ್ಲಿ ನಾವು ತಿಳ್ಕೋಬೇಕು. ಯದಪೇಕ್ಷೆಯ ಅತಿಶಯೇನ ಅಂತಃಪ್ರವೇಶ ಯೋಗ್ಯಂ ವಸ್ತು ನಾಸ್ತಿ. ಅವನಿಗಿಂತ ಅತಿಶಯವಾಗಿ ಅಂತಃಪ್ರವೇಶ ಮಾಡುವ ಸಾಮರ್ಥ್ಯವುಳ್ಳ ಯಾವ ಪದಾರ್ಥವೂ ಇಲ್ಲ. ಯಸ್ಮಾಚ್ಚ ಅಧಿಕಂ ವಿವೃದ್ಧಂ ಕಿಮಪಿ ವಸ್ತು ನಾಸ್ತಿ. ಅದಕ್ಕಿಂತ ಮಹತ್ತಾದ ಪದಾರ್ಥ ಯಾವುದೂ ಇಲ್ಲ. ಯಶ್ಚ ಅಪ್ರಾಕೃತೆ ಲೋಕೆ ಅವಾಪ್ತ ಸಮಸ್ತ ಕಾಮತೆಯ. ಅಪ್ರಾಕೃತವಾದ ಪರಮಪದದಲ್ಲಿ ಅವಾಪ್ತ ಸಮಸ್ತ ಕಾಮನಾಗಿರುವುದರಿಂದ ಬ್ರಹ್ಮಾದಿಕಮಪಿ ತೃಣೀಕೃತ್ಯ ವೃಕ್ಷ ಇವ ಅಪ್ರಣತ ಸ್ವಭಾವ ತಿಷ್ಠತಿ. ಅವನು ಯಾರಿಗೂ ಪ್ರಣತನಾಗುವುದಿಲ್ಲ, ಎಲ್ಲರೂ ಅವನಿಗೆ ಪ್ರಣಾಮ ಮಾಡ್ತಾರೆ. ತೇನ ಇಲ್ಲಿ ಭಗವಾನ್ ಇತಿ ಶಬ್ದೋ ವಿಷ್ಣು ಪುರಾಣದಲ್ಲಿ ಇದು. ತಥಾ ಪುರುಷ ಇತ್ಯಪಿ ನಿರುಪಾದಿ ಚ ವರ್ತೇತೆ ವಾಸುದೇವೇ ಸನಾತನೆ ಇತ್ಯುಕ್ತ ಪ್ರಕಾರೇಣ ಪುರುಷ ಶಬ್ದತೇನ ಭಗವತಾ ವಾಸುದೇವೇನ ಇದಂ ಸರ್ವಂ ವ್ಯಾಪ್ತಂ ಇತ್ಯರ್ಥಃ. ಪುರುಷನಿಂದ ಪುರುಷ ಅಂತ ಹೇಳಲ್ಪಟ್ಟವನು ವಾಸುದೇವನೇ. ಭಗವಾನ್ ಅನ್ನುವ ಶಬ್ದವು ಪುರುಷ ಅನ್ನುವ ಶಬ್ದವು ವಾಸುದೇವನಿಗೆ ನಿರುಪಾಧಿಕವಾಗಿ ಹೇಳಲ್ಪಟ್ಟಿದೆ ಶಾಸ್ತ್ರಗಳಲ್ಲಿ. ಅದರಿಂದ ಭಗವಾನ್ ಇತಿ ಶಬ್ದೋಯಂ ತಥಾ ಪುರುಷ ಇತ್ಯಪಿ ನಿರುಪಾಧಿ ಚ ವರ್ತೇತೆ ವಾಸುದೇವೇ ಸನಾತನೆ. ನಿರುಪಾಧಿಕವಾಗಿ ಬೇರೆ ಕಡೆ ಅನ್ಯತ್ರ ಔಪಚಾರಿಕ ಅಂತ ಹೇಳಿದ್ರು. ಮಿಕ್ಕ ಕಡೆ ಎಲ್ಲ ಅದರ ಉಪಯೋಗ ಔಪಚಾರಿಕ. ಯಾವುದೋ ಒಂದು ಗುಣಲೇಶ ಅಲ್ಲಿ ಇದ್ದರೆ ಪರಮಾತ್ಮನ ಗುಣಲೇಶಗಳು ಎಲ್ಲಿ ಕಂಡು ಬರುತ್ತೋ ಅಲ್ಲೆಲ್ಲ ಭಗವಾನ್ ಪುರುಷ ಅನ್ನೋ ಶಬ್ದಗಳ ಪ್ರಯೋಗ ಇರುತ್ತೆ ಹೊರತು ಪೂರ್ಣವಾದ ಅರ್ಥ ನಿರುಪಾಧಿಕವಾಗಿ ವಾಸುದೇವನಿಗೆ ಹೇಳಕ್ಕೆ ಸಾಧ್ಯ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅನೇನ ಜೀವಾಮಖೇನ ಇತಿ ಚಿಂತಾಯಾಹ ನಿಸ್ತಾರೋ ದರ್ಶಿತಃ. ಆರಂಭದ ವಾಕ್ಯಕ್ಕೆ ಅನ್ವಯಿಸ್ತಾರೆ ಇವಾಗಿಲ್ಲಿ. ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾ ಅಂತ ಹೇಳಿದ್ರು. ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತಾ ಜೀವಾಮಕೇನ ಕುತ ಸಂಪ್ರತಿಷ್ಠಾ. ಅಲ್ಲಿ ಆರಂಭದ ಮಂತ್ರ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಮೊದಲ ಪ್ರಶ್ನೆ ಅದು. ಕಾರಣವಾದ ಬ್ರಹ್ಮಸ್ವರೂಪವೇನು? ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತಾ, ಯಾರಿಂದ ನಾವು ಹುಟ್ಟಿದೀವಲ್ಲ ಸ್ವರೂಪವೇನು? ಜೀವಾಮಕೇನ ಕ್ವಚ ಸಂಪ್ರತಿಷ್ಠಾ,
ಯಾರಿಂದ ನಾವೆಲ್ಲ ಬದುಕಿದ್ದೇವೆ, ಸ್ಥಿತಿ, ಮತ್ತು ಯಾರನ್ನು ಹೋಗಿ ಸೇರ್ತೇವೆ, ಲಯ, ಸೃಷ್ಟಿ ಸ್ಥಿತಿ ಲಯ ಮೂರು ಅಂತ ಹೇಳಿ, ಅಧಿಷ್ಠಿತ ಕೇನ ಸುಖೇತರೇಶು ಬ್ರಹ್ಮವಿದೋ ಅಂತ ಹೇಳಿದ್ರು ಅಲ್ಲಿ. ಅದನ್ನು ಅಧಿಷ್ಠಿತ ಕೇನ ಸುಖೇತರೇಶು ಅಂತ ಹೇಳಿ ಅಲ್ಲಿ ಪ್ರಶ್ನೆ ಮೊದಲ ಮಂತ್ರ ಅದರಲ್ಲಿ ಕಾಲ ಸ್ವಭಾವೋ ನಿಯತಿ ಮೊದಲಾದ್ದೆಲ್ಲ ಅಲ್ಲಿ ವರ್ತಾಮಹೇ ಬ್ರಹ್ಮವಿದೋ ವ್ಯವಸ್ಥಾ ಅನ್ನೋ ಮಂತ್ರ. ಅದಾದಮೇಲೆ ಕಾಲ ಸ್ವಭಾವೋ ನಿಯತಿರಿಯತೃಚ್ಛ, ಹಾಗೆ ಅದನ್ನು ಭೂತಾನಿ ಅಂತ ಹೇಳಿ ಅದೆಲ್ಲ ಕಾರಣಗಳೆಲ್ಲ ಹೇಳಲ್ಪಟ್ಟಿದ್ದು. ಅದಾದಮೇಲೆ ಇದೆಲ್ಲ ಪಂಚಭೂತಗಳು ಜೀವಾತ್ಮ ಸೇರಿರೋದು ಕೂಡ ಕಾರಣವಾಗೋದಿಲ್ಲ, ಯಾಕೆಂದರೆ ಅವನು ಕೂಡ ಸುಖ ದುಃಖಗಳನ್ನೆಲ್ಲ ಅನುಭವಿಸ್ತಾನೆ ಅಂತ ಹೇಳಿ ಅದೆಲ್ಲ ಹೇಳಿದ್ಮೇಲೆ ಅವರು ಧ್ಯಾನ ಯೋಗಾನುಗತ ಗತಾಯೋಗಾನುಗತ ಅಪಶ್ಯನ್ ದೇವಾತ್ಮಶಕ್ತಿಂ ಸಗುಣೈರ್ನಿಗೂಢಾಂ ಹೇಳಿದ್ರು. ಎಲ್ಲ ನೋಡಿ ಅವರು ಪರಮಾತ್ಮನೇ ಎಲ್ಲಕ್ಕೂ ಕಾರಣ ಅನ್ನೋದನ್ನು ಅಲ್ಲಿ ನಿಶ್ಚಯ ಪಡ್ತಾರೆ. ಆ ಮಂತ್ರದಲ್ಲಿ ಬರುವ ಮೊದಲ ಮಂತ್ರದ ಪ್ರಶ್ನೆಗಳಲ್ಲಿ ಜೀವಾಮಕೇನ ಅನ್ನೋದಕ್ಕೆ ಅರ್ಥವೆಲ್ಲ ಇದರಲ್ಲಿ ಹೇಳಲ್ಪಟ್ಟಿದೆ ಅಂತ ಹೇಳಿದ್ರು. ಈ ಹಿಂದಿನ ಮಂತ್ರಗಳಲ್ಲಿ ಆ ಅರ್ಥಗಳನ್ನೆಲ್ಲ ನಾವು ತಿಳ್ಕೊಳ್ಬೋದು ಅಂತ ಹೇಳಿದ್ರು. ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ, ಎಲ್ಲವೂ ವ್ಯಾಪ್ತವಾಗಿದೆ ಪರಿಪೂರ್ಣವಾಗಿ. ವೃಕ್ಷ ಇವ ಸ್ತಬ್ಧ ದಿವಿ ತಿಷ್ಠತಿ, ದ್ಯುಲೋಕದಲ್ಲಿ ಪರಮಪದದಲ್ಲಿ ಇದ್ದಾನೆ. ಅವನು ಎಲ್ಲರನ್ನೂ ತೃಣೀಕೃತನಾಗಿ ಮಾಡಿ, ಅಂದರೆ ಇವನು ಮರ ಅಂತ ಹೇಳೋದ್ರಿಂದ, ವೃಕ್ಷ ಅಂತ ಹೇಳೋದ್ರಿಂದ ಅವರೆಲ್ಲ ತೃಣಕ್ಕೆ ಸಮಾನ ಅಂತ ಹೇಳಿದೆ. ಒಂದು ದೊಡ್ಡ ಮರಕ್ಕೂ ತೃಣಕ್ಕೂ ಎಷ್ಟು ವ್ಯತ್ಯಾಸವಿದೆಯೋ ಹಾಗೆ ತೃಣೀಕೃತ ಬ್ರಹ್ಮಾದಿ ದೇವತಾ ಅಂತ ಹೇಳಿಬಿಟ್ಟು ಹಾಗೆ ಅರ್ಥ ಮಾಡ್ತಾರೆ ಇಲ್ಲಿ. ಅವನಿಗಿಂತ ಅಣುವಾದವನು ಅಥವಾ ಮಹತ್ತಾದವನು ಯಾವುದೂ ಇಲ್ಲ. ನಾಣ್ಯ ನ ಜ್ಯಾಯ ಅಸ್ತಿ ಕಶ್ಚಿತ್, ಆ ಅರ್ಥಗಳನ್ನೇ ಹೇಳ್ತಾರೆ ಇಲ್ಲಿ. ಪೂರ್ಣಮಿತಿ ವ್ಯಾಪ್ತಿಯ ಆತ್ಮತ್ವೇ ಕಥಿತೆ, ವ್ಯಾಪ್ನೋತಿ ಇತಿ ಆತ್ಮ ಅನ್ನುವ ಅರ್ಥದಿಂದ ಇಲ್ಲಿ ಪೂರ್ಣಂ ಪುರುಷೇನ ಪೂರ್ಣಂ ಅಂತ ಹೇಳುವಾಗ ವ್ಯಾಪ್ತಿಯಿಂದ ಆತ್ಮತ್ವವು ಹೇಳಲ್ಪಟ್ಟಿದೆ. ದೇಹಭೂತಸ್ಯ ಜೀವವರ್ಗಸ್ಯ ತದ ಅಧೀನ ಜೀವನತ್ವ ಮುಕ್ತಂ ಭವತಿ ಅಂತ. ಆದ್ದರಿಂದ ಅವನಿಗೆ ದೇಹವಾಗಿರುವಂತಹ ಶರೀರವಾದ ಜೀವವರ್ಗವೆಲ್ಲ ಆ ಆತ್ಮನ ಅಧೀನದಲ್ಲಿಯೇ ಇದ್ದಾರೆ. ಆದ್ದರಿಂದ ಅವನ ಸ್ಥಿತಿಗಳೆಲ್ಲವೂ ಕೂಡ ಪರಮಾತ್ಮನ ಅಧೀನ ಅನ್ನೋದು ಕೂಡ ಹೇಳಲ್ಪಟ್ಟಿದೆ ಅಂತ ಹೇಳೋದು. ಅದರಿಂದ ಮುಂದಿನ ಮಂತ್ರ ಇದು ಪ್ರಧಾನ. ತಥೋ ಯದುತ್ತರತರಂ ತದರೂಪ ಅನಾಮಯಂ ಏತದ್ವಿದುರ ಅಮೃತಾಸ್ತೆ ಭವಂತಿ ಅಥೇತರೆ ದುಃಖಮೇವ ಅಪಿ ಯಂತಿ. ಯಸ್ಮಾತ್ ಹೇತೋಹೋ, ಇದೇ ಇಲ್ಲಿ ಮುಖ್ಯ. ತತಃ ಅಂತ ಹೇಳಿರೋದು ಪುರುಷಾಪೇಕ್ಷೆಯ ಉತ್ಕೃಷ್ಟಂ ವಾ ಸಮಂ ವಾ ನಾಸ್ತಿ, ತಸ್ಮಾತ್ ತದೇವ ಸರ್ವೋತ್ತರಂ ಕರ್ಮಕೃತ ರೂಪರಹಿತಂ ತತ್ಕೃತ ಆಮಯ ಶಬ್ದಿತ ದುಃಖ ಶೂನ್ಯಂಚ ಅಂತ ಹೇಳಿದ್ರು. ಅಂದರೆ ಇಲ್ಲಿ ಅನಾಮಯಂ, ಆಮಯ ಅಂದರೆ ದುಃಖ, ರೋಗಗಳು ದುಃಖ ಅಂತ ಇಲ್ಲ ನಿರಾಮಯ ಅಂದರೆ ದುಃಖವಿಲ್ಲದೆ ಸುಖವಾಗಿದೆಯಾ ಅಂತ ಹೇಳುವಾಗ ಅನಾಮಯಂ ನಿರಾಮಯಂ ಮೊದಲಾದ ಶಬ್ದಗಳು ಉಪಯೋಗಿಸುತ್ತವೆ. ತದ್ ಅರೂಪಂ ಅನಾಮಯಂ ಅಂದರೆ ಕರ್ಮಕೃತವಾದ ರೂಪವಿಲ್ಲ ಪರಮಾತ್ಮನಿಗೆ, ಎಲ್ಲ ಅವನಿಗೆ ಅಪ್ರಾಕೃತವಾದ ರೂಪವೇ. ವಿಭಾವತಾರದಲ್ಲಾಗಲಿ ಅಚ್ಚಾವತಾರ ಎಲ್ಲದರಲ್ಲಿಯೂ ಅಪ್ರಾಕೃತವಾದ ರೂಪವು ಪರಮಾತ್ಮನಿಗೆ. ಆದ್ದರಿಂದ ಅದುವೇ ಸರ್ವೋತ್ತರವಾದದ್ದು. ಯಥೇ ಉತ್ತರ ತರಂ, ತರತಮ ಭಾಗದಿಂದ ಇಲ್ಲಿ ಉತ್ತರ ತರಂ ಅಂತ ಹೇಳಿದ್ರೆ ಎಲ್ಲದಕ್ಕಿಂತಲೂ ಉತ್ಕೃಷ್ಟವಾದದ್ದು. ಸರ್ವೋತ್ತರಂ ಕರ್ಮಕೃತ ರೂಪ ರಹಿತಂ, ಅರೂಪಂ ಅನ್ನೋದು. ತತಃ ಅನ್ನೋದಕ್ಕೆ ತಸ್ಮಾತ್ ಅಂತ ಅರ್ಥ ಇಲ್ಲಿ. ಯಸ್ಮಾದ್ದೇತೋಹೋ ಪುರುಷಾಪೇಕ್ಷೆಯ ಉತ್ಕೃಷ್ಟಂ ವಾ ಸಮಂ ವಾ ನಾಸ್ತಿ. ಪುರುಷ ಅಂತ ಹೇಳಲ್ಪಟ್ಟ ಪರಮಾತ್ಮನಿಗೆ ಹೋಲಿಸಿದರೆ ಅವನಿಗಿಂತ ನ ಜ್ಯಾಯ ನಾಣೀಯ ನ ಜ್ಯಾಯ ಅಸ್ತಿ ಕಶ್ಚಿತ್. ಯಾರೂ ಉತ್ಕೃಷ್ಟರಾದರೂ ಸಮನಾದವರು ಯಾರೂ ಇಲ್ಲವಲ್ಲ. ಆ ಕಾರಣದಿಂದ ಅವನೇ ಸರ್ವೋತ್ತರನಾಗಿ ಕರ್ಮಕೃತವಾದ ರೂಪವಿಲ್ಲದೆ ತತ್ಕೃತ ಆಮಯ ಶಬ್ದಿತ ದುಃಖ ಶೂನ್ಯಂಚ. ಕರ್ಮಕೃತವಾದ ಶರೀರಗಳಲ್ಲಿ ದುಃಖವೆಲ್ಲ ಬರುತ್ತೆ, ಆ ದುಃಖಗಳು ಯಾವುದು ಕೂಡ ಅವನಿಗೆ ಇಲ್ಲ ಅಂತ ಅನಾಮಯಂ ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಏತದ್ವಿದುಹು ಅಮೃತಾಸ್ತೆ ಭವಂತಿ ಅಥೇತರೆ ದುಃಖಮೇವಾಪಿ ಅಂತಿ. ಅದು ಸ್ಪಷ್ಟವಾಗಿ ಉಪನಿಷತ್ತು ಹೇಳುತ್ತೆ ಎರಡನ್ನು. ತಜ್ಞಾನಮೇವ ಮೋಕ್ಷ ಸಾಧನಂ ಇತಿ ಉಪಸಂಹರತಿ ತತಃ ಯತ್ ಇತಿ. ಅವನ ಜ್ಞಾನವೇ ಮೋಕ್ಷ ಸಾಧನ. ಅದನ್ನು ಇದೇ ಸೂತ್ರದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ತಥಾನ್ಯ ಪ್ರತಿಷೇಧಾತ್ ಅನ್ನೋ ಸೂತ್ರದಲ್ಲಿ ತಥೋ ಯದುತ್ತರಮಿತಿ ಪೂರ್ವ ನಿರ್ದಿಷ್ಟಾತ್ ಪುರುಷಾತ್ ಅಧಿಕಂ ವಸ್ತು ನ ಪ್ರತಿಪಾದ್ಯತೆ ಇತ್ಯುಕ್ತ್ವಾ ತರ್ಹಿ
ಅವನಿಗಿಂತ ತತಃ ಉತ್ತರತರಂ ಅಂದರೆ ಅದಕ್ಕಿಂತಲೂ ಉತ್ತರವಾದದ್ದು ಅನ್ನೋ ಅರ್ಥವಲ್ಲ, ಆ ಕಾರಣದಿಂದ ಉತ್ತರವಾದದ್ದು ಇಲ್ಲ ಅನ್ನೋದು ಅರ್ಥ. ತಥೋ ಉತ್ತರತರಂ ರೂಪಮನಾಮಯಂ ಅಂತ ಹೇಳಿದಾಗ ಅದುವೇ ಉತ್ತರತರವಾದದ್ದು, ಆ ಕಾರಣದಿಂದ ಯತ್ ಉತ್ತರತರಂ ತತ್ ಅರೂಪಮನಾಮಯಂ. ಯಚ್ಛಬ್ದ ತಚ್ಛಬ್ದಕ್ಕೆ ಅಪೇಕ್ಷೆ ಇದೆ, ಯಚ್ಛಬ್ದ ಬಂದರೆ ತಚ್ಛಬ್ದ ಬರಬೇಕು. ಯತ್ ಉತ್ತರತರಂ ತತ್ ಅರೂಪಂ ಅನಾಮಯಂ ಅಂತ ಅರ್ಥ. ತತಃ ಅನ್ನೋದಕ್ಕೆ ತಸ್ಮಾತ್ ಕಾರಣಾತ್, ಆ ಕಾರಣದಿಂದ ಅಂತ ಅರ್ಥ. ತಥೋ ಯದುತ್ತರತರಂ, ಅದಕ್ಕೆ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯಕಾರರು. ತತಃ ಯದುತ್ತರತರಂ ಇತಿ ಪೂರ್ವನಿರ್ದಿಷ್ಟಾತ್ ಪುರುಷಾತ್, ಪುರುಷೇನ ಪೂರ್ಣಂ ಸರ್ವಂ ಅಂತ ಬಂದು ಹೇಳಿರಲ್ಲ, ವೃಕ್ಷೈವ ಸ್ತಬ್ಧಃ ದಿವಿ ತಿಷ್ಠತ್ಯೇಕಃ ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಅಂತ ಹೇಳಲ್ಪಟ್ಟ ಪುರುಷ, ಅವನಿಗಿಂತ ಅಧಿಕಂ ವಸ್ತು ನ ಪ್ರತಿಪಾದ್ಯತೆ. ಅಧಿಕವಾದದ್ದು ಒಂದು ಇದೆ ಅಂತ ಹೇಳ್ತಿಲ್ಲ ಈ ಮಂತ್ರದಲ್ಲಿ. ಇನ್ನೇನು ಹೇಳ್ತಿದೆ ಅಂದರೆ ತತಃ ಯದುತ್ತರತರಂ ಇತಿ ಕಿಮುಚ್ಯತೆ ಇತಿ ಪರಿಚೋದ್ಯ, ಏನು ಹೇಳಲ್ಪಟ್ಟಿದೆ ಇದರಲ್ಲಿ ಅನ್ನುವ ಆಕ್ಷೇಪವನ್ನು ಹಾಕ್ಕೊಂಡು, ಪೂರ್ವತ್ರ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಪರಸ್ತಾತ್ ತಮೇವ ವಿದಿತ್ವಾತಿ ಮೃತ್ಯುಮೇತಿ ನಾನ್ಯ ಪಂಥಾಃ ವಿದ್ಯತೆ ಅಯನಾಯ ಇತಿ ಪರಸ್ಯ ಬ್ರಹ್ಮಣಃ ಮಹಾಪುರುಷಸ್ಯ ವೇದನಮೇವ ಅಮೃತ ಸಾಧನಂ. ಮಹಾಪುರುಷ ಆದದ್ದ ಪರಬ್ರಹ್ಮನಾದ ಪುರುಷಂ ಮಹಾಂತಂ ಅಂತ ಹೇಳಿದೆ. ಮಹಾಪುರುಷನ ಜ್ಞಾನವೇ ನಮಗೆ ಅಮೃತಕ್ಕೆ ಸಾಧನ. ನ ಅನ್ಯ ಅಮೃತತ್ವಸ್ಯ ಪಂಥಾಃ ಇತಿ ಉಪದಿಶ್ಯ, ಅದನ್ನು ಮೊದಲು ಉಪದೇಶ ಮಾಡಿ, ತದುಪಪಾದನಾಯ, ಅದು ಹೇಗೆ ಸಾಧನವಾಗುತ್ತೆ, ಪರಮಪುರುಷನ ಜ್ಞಾನವೇ ಮೋಕ್ಷಕ್ಕೆ ಸಾಧನ ಅನ್ನೋದನ್ನ ಯಸ್ಮಾತ್ ಪರಂ ನ ಪರಮಸ್ತಿ ಕಿಂಚಿತ್, ಯಸ್ಮಾತ್ ನ ಅಣೀಯ ನ ಜ್ಯಾಯ ಅಸ್ತಿ ಕಶ್ಚಿತ್, ಯಾವ ಕಾರಣದಿಂದ ಅವನಿಗಿಂತ ಹೆಚ್ಚು ಉತ್ಕೃಷ್ಟವಾದದ್ದು ಅವನಿಗೆ ಯಾವುದೂ ಇಲ್ಲವೋ, ಅವನು ಎಲ್ಲಕ್ಕಿಂತಲೂ ಸೂಕ್ಷ್ಮ, ಎಲ್ಲಕ್ಕಿಂತಲೂ ಮಹಾನಾಗಿದ್ದಾನೆ, ಅಂದ ಸಮಾಧ್ಯಧಿಕ ರಹಿತನಾದವನು ಅಂತ ಎಲ್ಲ ಹೇಳಿ ಅವನೇ ಎಲ್ಲವನ್ನೂ ವ್ಯಾಪಿಸಿದ್ದಾನೆ. ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಅದನ್ನು ತಿಳಿಸಿ, ಈ ಕಾರಣದಿಂದ ಬೇರೆ ಮಾರ್ಗವಿಲ್ಲ ಅವನು ತಿಳಿದುಕೊಳ್ಳಕ್ಕೆ, ಅವನ ಜ್ಞಾನವೇ ಮೋಕ್ಷಕ್ಕೆ ಸಾಧನ. ಪುರುಷೇಣ ಪೂರ್ಣಂ ಇತಿ ಪುರುಷಸ್ಯ ಪರತ್ವಂ ತದ್ವ್ಯತಿರಿಕ್ತಸ್ಯ ಪರತ್ವ ಅಸಂಭವಂಚ ಪ್ರತಿಪಾದ್ಯ. ಪುರುಷನೇ ಪರನಾದವನು, ಮಿಕ್ಕಿದವೆಲ್ಲ ಅಪರ ಅನ್ನೋದನ್ನು ಹೇಳಿ, ತತಃ ಯದುತ್ತರತರಂ ತದ್ರೂಪಮನಾಮಯಂ ಏತದ್ವಿದುರಮೃತಾಸ್ತೆ ಭವಂತಿ ಅಥೇತರೆ ದುಃಖಮೇವಾಪಿ ಯಂತಿ ಇತಿ ಪೂರ್ವೋಕ್ತಮರ್ಥಂ ಹೇತುತಃ ನಿಗಮಯತಿ ಎಂದರು. ಹೇತುತಃ ಅಂದರೆ ಕಾರಣದಿಂದ, ಆ ಕಾರಣವನ್ನು ತಿಳಿಸಿ, ತತಃ ಆ ಕಾರಣದಿಂದ ಅದುವೇ ಉತ್ಕೃಷ್ಟವಾದದ್ದು. ಯತ್ ಉತ್ತರತರಂ ತತ್ ಅರೂಪಂ ಅನಾಮಯಂ ಅನ್ನೋದು, ಯತ್ ಉತ್ತರತರಂ ಪುರುಷತತ್ವಂ ತದೇವ ಅರೂಪಂ ಅನಾಮಯಂ ಯತ್ ತತಃ ಏತತ್ ಪುರುಷತತ್ವಂ ವಿದುಃ ತೇ ಏವ ಅಮೃತ ಭವಂತಿ ಅಥೇತರೆ ದುಃಖಮೇವ ಅಪಿಯಂತಿ ಇದು ಭಾಷ್ಯ. ಪೂರ್ಣವಾಗಿ ಭಾಷ್ಯವನ್ನೇ ಇಲ್ಲಿ ಉದಾಹರಿಸ್ಬಿಟ್ರು ರಂಗರಾಮಾನುಜರು. ಶ್ರೀಭಾಷ್ಯ ವಾಕ್ಯಗಳಿದೆಲ್ಲ ಅದು ನೇರವಾಗಿ ಇಲ್ಲಿ ಉದಾಹರಿಸ್ತಾರೆ. ತಥಾನ್ಯ ಪ್ರತಿಷೇಧಾತ್ ಅನ್ನೋ ಸೂತ್ರದಲ್ಲಿ ಬರುವಂತಹ ವಿಷಯ ಇದು. ಅನ್ಯ ಪ್ರತಿಷೇಧಾತ್ ಅಂತ ಹೇಳಿದ್ರೆ ಇದು ಆ ಪರಾಧಿಕರಣದಲ್ಲಿ ಬರುವ ಸೂತ್ರವೇ. ಪರಮತಸ್ಸೇತು ಉನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಅಂತ ಸೂತ್ರ 4 ಆಕ್ಷೇಪಗಳನ್ನು ಹಾಕ್ಕೊಂಡು ಬಾದರಾಯಣರು ಇದಕ್ಕಿಂತ ಪರಬ್ರಹ್ಮನಿಗಿಂತ ಉತ್ಕೃಷ್ಟವಾದ ಇನ್ನೊಂದು ತತ್ವವಿದೆಯೇ ಮೋಕ್ಷಕ್ಕೆ ಅಂತ ಹೇಳಿದ್ರೆ ಅದನ್ನ 4 ಕಾರಣಗಳನ್ನು ಹಾಕಿದ್ರು. ಸೇತು ಉನ್ಮಾನ ಸಂಬಂಧ ಭೇದ ಮೊದಲಾದ್ದೆಲ್ಲ ಹೇಳಿರೋದ್ರಿಂದ ಅವನಿಗೆ ಒಂದು ತ್ರಿಪಾದಸ್ಯಾಮೃತಂ ದಿವಿ ಮೊದಲಾದ್ದೆಲ್ಲ ಹೇಳಿ ತ್ರಿಪಾತ್ವ ಚತುಷ್ಪಾತ್ವ ಇದೆಲ್ಲ ಪರಿಮಿತವಾದ ರೂಪವಾಯ್ತಲ್ಲ. ಆವಾಗ ಆ ರೀತಿ ಒಂದು ರೂಪ ಹೇಳಿದೆಯಲ್ಲ, ಅಪರಿಚ್ಛಿನ್ನವಾದ ಬ್ರಹ್ಮನಿಗೆ ಇದೆಲ್ಲ ಉನ್ಮಾನ, ಮೆಷರ್ ಅಂತ ಅರ್ಥ. ಅವನ ಎತ್ತಿ ಉದ್ಧೃತ್ಯಮಾನಂ ಇದೆಲ್ಲ ಹೇಳಿದೆಯಲ್ಲ, ಅವನಿಗಿಂತ ಉತ್ಕೃಷ್ಟವಾದ ಪದಾರ್ಥ ಇದೆಯೇ ಅನ್ನೋ ಆಕ್ಷೇಪ ಹಾಕಿ ಅವನಿಗಿಂತ ಉತ್ಕೃಷ್ಟವಾದ್ದಿಲ್ಲ. ಈ ಶಬ್ದಗಳಿಗೆಲ್ಲ ಹೇಗೆ ಅರ್ಥ ಮಾಡಬೇಕು ಅನ್ನೋದನ್ನು ತಿಳಿಸ್ಬಿಟ್ಟು ಕೆಲವು ಉಪಾಸನಾರ್ಥವಾಗಿ ಪರಿಚ್ಛಿನ್ನವಾಗಿಯೂ ಹೇಳಿದೆ. ಹೃದಯ ಆಕಾಶದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅವನ ಸ್ವರೂಪವೇ ಅಲ್ಪ ಅಂತ ಅರ್ಥವಲ್ಲ. ಉಪಾಸನೆಗೋಸ್ಕರ ಅಲ್ಲಿ ಆ ಸಣ್ಣ ಜಾಗದಲ್ಲಿ ಇದ್ದಾನೆ ಪರಮಾತ್ಮ. ಇದೆಲ್ಲ ಅವನಿಗೆ ಒಂದು ಉನ್ಮಾನ ಹೇಳಿರೋದೆಲ್ಲ ನಮ್ಮ ಮನಸ್ಸಿಗೆ ಆಲಂಬನೆ ಒಂದು ಸಿಗಬೇಕು. ಆದ್ದರಿಂದ ಮೊದಲಾದ ಕಾರಣವನ್ನೆಲ್ಲ ಸೂತ್ರಗಳಲ್ಲಿಯೇ ಒಂದೊಂದು ಸೂತ್ರದಲ್ಲಿಯೂ ಇದೆಲ್ಲ ಈ ಆಕ್ಷೇಪಗಳಿಗೆಲ್ಲ ಪರಿಹಾರ ಹೇಳಿ ಇದೆಲ್ಲ ಸರಿಯಾಗಿ ಹೇಳಿದ ಪರಮಾತ್ಮನೇ ಉತ್ಕೃಷ್ಟ,
ಬೇರೆ ಯಾರು ಇಲ್ಲ ಅನ್ನೋದನ್ನ ಪ್ರತಿಷೇಧವೂ ಮಾಡಿದೆ ಶ್ರುತಿ ಅನ್ನೋದನ್ನ ಈ ಸೂತ್ರದಲ್ಲಿ ಹೇಳ್ತಾರೆ. ತಥಾ ಅನ್ಯ ಪ್ರತಿಷೇಧಾತ್, ಬೇರೆ ಯಾರು ಪರಬ್ರಹ್ಮರಲ್ಲ ಅನ್ನೋದನ್ನ ಪ್ರತಿಷೇಧ ಕೂಡ ಮಾಡಿದೆ ಅನ್ನುವಾಗ ಈ ಶ್ವೇತಾಶ್ವತರ ಮಂತ್ರವನ್ನು ತೆಗಿತಾರೆ ಅಲ್ಲಿ. ತಥೋಯತುತ್ತರತರಂ ಪೂರ್ವ ನಿರ್ದಿಷ್ಟ, ಅದು ಇದು ಕೂಡ ಮುಂಡಕೋಪನಿಷತ್ತಲ್ಲಿ ಬೇರೆ ಕಡೆಯೂ ಬರುತ್ತೆ ಈ ಮಂತ್ರಗಳು. ಯದುತ್ತರತರಮಿತಿ ಪೂರ್ವ ನಿರ್ದಿಷ್ಟಾತ್ ಪುರುಷಾತ್ ಅಧಿಕಂ ವಸ್ತು ನ ಪ್ರತಿಪಾದ್ಯತೆ ಇತ್ಯುಕ್ತ್ವಾ ತರ್ಹಿ ತತಃ ಯದುತ್ತರತರಂ ಇತಿ ಕಿಮುಚ್ಯತೆ. ಇವನು ಹಿಂದೆ ಹೇಳಿದ ಪುರುಷನಿಗಿಂತ ಅಧಿಕವಾದ ಇನ್ನೊಂದು ತತ್ವವಿದೆ ಅಂತ ಹೇಳಿಲ್ಲ ಇಲ್ಲಿ. ಏನು ಹೇಳಿದೆ ಅಂತ ಹೇಳಿದ್ರೆ, ಹಿಂದೆ ಹೇಳಿದಂತಹ ಮಹಾಪುರುಷ ಯಾರಿದಾನು ಆದಿತ್ಯವರ್ಣಂ ತಮಸ ಪರಸ್ತಾತ್, ಅವನನ್ನು ತಿಳಿದ್ರೇನೆ ಮೋಕ್ಷ. ತಮೇವ ವಿದಿತ್ವ ಅತಿ ಮೃತ್ಯುಮೇತಿ ಮೃತ್ಯುಂ ಅತ್ಯೇತಿ ನ ಅನ್ಯಃ ಪಂಥಾಃ ವಿದ್ಯತೆ ಅಯನಾಯ ಇತಿ ಪರಸ್ಯ ಬ್ರಹ್ಮಣಃ ಮಹಾಪುರುಷಸ್ಯ ವೇದನಮೇವ ಅಮೃತತ್ವ ಸಾಧನಂ. ಇದೆಲ್ಲ ಭಾಷ್ಯ, ಶ್ರೀಭಾಷ್ಯ ವಾಕ್ಯಗಳು. ನಾನ್ಯಃ ಅಮೃತತ್ವಸ್ಯ ಪಂಥಾಃ ಇತಿ ಉಪದಿಶ್ಯ, ಅದನ್ನು ಉಪಪಾದನೆ ಮಾಡಬೇಕಲ್ಲ ಶ್ರುತಿ, ಅದನ್ನು ಉಪಪಾದನೆ ಮಾಡುತ್ತೆ. ಕಾರಣಗಳನ್ನು ಕೊಟ್ಟು ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಯಸ್ಮಾತ್ ನ ಅಣೀಯಃ ನ ಜ್ಯಾಯಃ ಅಸ್ತಿ ಕಶ್ಚಿತ್ ವೃಕ್ಷೈವ ಸ್ತಬ್ಧಃ ದಿವಿ ತಿಷ್ಠತಿ ಏಕಃ ತೇನ ಇದಂ ಪೂರ್ಣಂ ಪುರುಷೇಣ ಸರ್ವಂ, ಅವನಿಂದಲೇ ಎಲ್ಲ ವ್ಯಾಪ್ತವಾಗಿದೆ ಅನ್ನೋದನ್ನು ಹೇಳಿ ಆ ಪುರುಷನಿಯ ಪರತ್ವವನ್ನು ಹೇಳಿ ತದ್ವ್ಯತಿರಿಕ್ತಸ್ಯ ಪರತ್ವ ಅಸಂಭವಂಚ ಪ್ರತಿಪಾದ್ಯ, ವ್ಯತಿರಿಕ್ತವಾದದ್ದೆಲ್ಲ ಪರವಲ್ಲ ಅನ್ನೋದನ್ನು ಹೇಳಿ ಆ ಕಾರಣದಿಂದ ತತಃ ಯತ್ ಉತ್ತರತರಂ, ಯಾವುದು ಉತ್ತರವಾದದ್ದು ಅತ್ಯಂತ ಉತ್ಕೃಷ್ಟವಾದದ್ದು ಅದು ಕರ್ಮಕೃತ ರೂಪವಿಲ್ಲದ್ದು ದುಃಖವಿಲ್ಲದ್ದು ಮೊದಲಾದೆಲ್ಲ ಹೇಳ್ತಾರೆ. ಏತದ್ವಿದುಃ ಅಮೃತಾಸ್ತೆ ಭವಂತಿ ಅಥ ಇತರೆ ದುಃಖಮೇವ ಅಪಿಯಂತಿ. ಇದು ತಿಳಿದೇ ಇದ್ರೆ ಸಂಸಾರದಲ್ಲಿಯೇ ಇರ್ತಾರೆ. ಅದನ್ನ ಹೇಳಿ ಹೇತುತಃ ನಿಗಮೇ, ಕಾರಣದಿಂದ ಅದನ್ನ ಉಪಸಂಹಾರ ಮಾಡಿದೆ ಉಪನಿಷತ್ತಿನಲ್ಲಿ. ಯತ್ ಉತ್ತರತರಂ ಪುರುಷತತ್ವಂ ತದೇವ ರೂಪಂ ಅನಾಮಯಂ ಯತ್ ತತಃ ಯೇ ಏತತ್ ಪುರುಷತತ್ವಂ ವಿದುಃ ತೇ ಏವ ಅಮೃತ ಭವಂತಿ, ಅವರೇ ಮೋಕ್ಷವನ್ನು ಪಡೆದುಕೊಳ್ತಾರೆ. ಅಥವಾ ಇತರೆ ದುಃಖಮೇವ ಅಪಿಯಂತಿ ಇತಿ ಭಾಷಿತಂ. ಆದ್ದರಿಂದ ಅಪಿಯಂತಿ ಅನ್ನೋಕೆ ಅರ್ಥ ಏನು ಸಂಸ್ಕೃತ? ಅಪ್ಯಯ ಅಂದ್ರೆ ಲಯ. ದುಃಖವನ್ನೇ ಲಯ ಪಡೆದುಕೊಳ್ತಾರೆ ಅಂತ, ದುಃಖವನ್ನೇ ಹೊಂದುತ್ತಾರೆ. ಲಯ ಅಂತ ಅರ್ಥವಲ್ಲ ಇಲ್ಲಿ. ಅದು ಅಪ್ಯಯ ಅನ್ನೋದಕ್ಕೆ ಲಯ ಅನ್ನೋದು ಅರ್ಥ, ದುಃಖವನ್ನು ಪಡೆದುಕೊಳ್ತಾರೆ ಅಂತ ಅರ್ಥ. ದುಃಖದಲ್ಲಿ ಸೇರ್ಕೊಂಡ್ಬಿಡ್ತಾರೆ, ದುಃಖದೊಡನೆ ಅಂತ ಅರ್ಥ. ದುಃಖಮೇವ ಅಪಿಯಂತಿ ಅಂದ್ರೆ ದುಃಖದಲ್ಲಿಯೇ ಹೋಗಿ ಒಂದಾಗ್ಬಿಡ್ತಾರೆ ಅಂತ ಹೇಳಿದ್ರೆ ದುಃಖವನ್ನೇ ಹೋಗಿ ಪಡೆದುಕೊಳ್ತಾರೆ ಅಂತ ಅರ್ಥ. ಇತರೆ ದುಃಖಮೇವ ಅಪಿಯಂತಿ. ಹಾಗೆ ಅದು ಯಾವ ಪ್ರಾಪಣೆ ಅನ್ನೋದು ಅರ್ಥ ಹೇಳ್ಬೋದಲ್ಲಿ. ಅಪಿಯಂತಿ ಅಂದ್ರೆ ಅದನ್ನೇ ಪಡೆದುಕೊಳ್ತಾರೆ ಅನ್ನುವ ಅರ್ಥವು ಹೇಳ್ಬೋದು. ಅತ್ರ ತತಃಶಬ್ದ ಪೂರ್ವೋಕ್ತ ಹೇತು ಉಪಸಂಹಾರ, ಅದರಿಂದ ಹಿಂದಿನ ಹೇಳಿದ ಕಾರಣವನ್ನು ಉಪಸಂಹಾರ ಮಾಡುತ್ತೆ. ತತಃ ಅನ್ನೋದು ನತು ಪೂರ್ವ ಪ್ರತಿಪಾದಿತ ಪುರುಷಸ್ಯ ಪ್ರತಿಪಿಪಾದೈಷಿತ ವಸ್ತ್ವಂತರಾವಧಿತ್ವ ಪ್ರತಿಪಾದನ ಪರಹ ಇತಿ ದ್ರಷ್ಟವ್ಯಂ ಅಂತ ಹೇಳಿದ್ರು. ಬೇರೆ ಒಂದು ಪದಾರ್ಥವನ್ನ ಇಲ್ಲಿ ಪ್ರತಿಪಾದನೆ ಮಾಡ್ತಿಲ್ಲ. ಈ ತತಃ ಅಂತ ಹೇಳೋದು ಅದಕ್ಕಿಂತಲೂ ಇನ್ನೊಂದು ಉತ್ತರತರವಾದಿದೆ ಅಂತ ಹೇಳ್ತಿಲ್ಲ. ಕಾರಣದಿಂದ ಯಾವುದು ಉತ್ತರತರವೋ ಅದುವೇ ಅರೂಪಾನಾಮಯ ಅನ್ನುವ ಅರ್ಥವೇ ಅಂತ ಹೇತುವಿನ ಉಪಸಂಹಾರ, ಹಿಂದಿನ ಹೇಳಿದ ಹೇತುವಿನ ಉಪಸಂಹಾರಾರ್ಥವಾಗಿ ಬಂದಿರುವಂಥ ಮಂತ್ರ ಇದು ಅನ್ನೋದನ್ನು ಹೇಳ್ತಾರೆ. ಅದಕ್ಕೆ ಸ್ವಲ್ಪ ಬೇರೆ ವ್ಯಾಖ್ಯಾನಗಳಲ್ಲಿ ಹೇಗೆ ಅರ್ಥ ಮಾಡ್ತಾರೆ ಇದಕ್ಕೆ ಅನ್ನೋದನ್ನು ತಿಳಿಸ್ತಾರೆ ಮುಂದೆ. ಅದನ್ನು ನೋಡೋಣ ಮುಂದೆ. ಕೆಲವು ಇಲ್ಲಿ ಸ್ವಲ್ಪ ವಿಚಾರ ಮಾಡ್ತಾರೆ. ಬಹಳ ಪ್ರಧಾನವಾದ ಮಂತ್ರ ಇದು. ಈ ಮಂತ್ರಕ್ಕೆ ವಿಶೇಷವಾಗಿ ಭಾಷ್ಯಕಾರರೇ ಇದಕ್ಕೆ ವ್ಯಾಖ್ಯಾನ ಮಾಡಿಬಿಟ್ಟಿದ್ದಾರೆ. ಬ್ರಹ್ಮಸೂತ್ರಕಾರರು ಇದನ್ನ ತೆಗೆದುಬಿಟ್ರು, ವಿಷಯವಾಕ್ಯವಾಗಿ ತೆಗೆದು ಪ್ರತಿಪಾದನೆ ಮಾಡಿದ್ದಾರೆ. ಪರಾಧಿಕರಣ ಅನ್ನುವ ಅಧಿಕರಣ. ಮುಂದೆ ಈ ಮಂತ್ರದ ಇನ್ನು ಸ್ವಲ್ಪ ವಿಚಾರವಿದೆ, ಅದನ್ನ ಮುಂದೆ ನೋಡೋಣ ಅಂತ ಹೇಳಿ ನಮಸ್ಕಾರ ನಿಲ್ಲಿಸ್ಕೊಳ್ತೇನೆ. ನಿತ್ಯಮಚ್ಯುತ ಪದಾಂ ಜೈಗ್ಮರುಕ್ಮ್ಯಾಮೋಹತಃ ತರಿತರಾಣಿ ನಾಯಿಮೇನೆ ಸ್ಮದ್ಗುರೋರ್ಭಗವತೋಸ್ಯ ದೇಕಸಿಂಧೋ ಅಮಾನಿಶ್ರೀರಣೋ ಪ್ರಪದ್ಯೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.